ಈ ರಥಸಪ್ತಮಿಯ ವಿಶೇಷ 108 ಸೂರ್ಯ ನಮಸ್ಕಾರದ ಮಹತ್ವ, ಆಮೇಲೆ ಯಾಕೆ ಇವತ್ತಿನ ದಿವಸನೇ ಆರಂಭ ಆಗಬೇಕು ಅಂತ. ಹಿರಣ್ಮಯೇನ ಪಾತ್ರೇಣ ಸತ್ಯಶಾಪಿ ಹಿತಂ ಮುಖಂ ತತ್ವಂ ಪೂಷಣ್ಣ ಪಾವೃಣು ಸತ್ಯಧರ್ಮಾಯ ದೃಷ್ಟಯೇ. ಮೊದಲನೇದಾಗಿ ನಾನು ಆಯುಷ್ ಟಿವಿಯ ಎಲ್ಲ ವೀಕ್ಷಕರಿಗೂ ಸಹ ಶುಭಾಶಯಗಳನ್ನು ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ. ಏಕೆಂದರೆ ನಿಮ್ಮ ಸಂಬಂಧ ಸುಮಾರು 10 ವರ್ಷಗಳಿಗಿಂತ ಹೆಚ್ಚು. ಇವತ್ತು ವಿಶೇಷವಾದಂಥ ದಿನ ರಥಸಪ್ತಮಿ. ಸೊ ಮೊದಲನೇದಾಗಿ ರಥ ಮತ್ತು ಸಪ್ತಮಿ ಅನ್ನೋದನ್ನ ನಾವೇನು ಅಂತ ತಿಳ್ಕೊಳ್ಳೋಣ. ರಥ ಅಂದ್ರೆ ಒಂದು ಚಾರಿಯಟ್, ಒಂದು ರಥ. ಸೊ ಈ ರಥವನ್ನ ಸೂರ್ಯ ಯಾರು ಅದನ್ನ ನಡೆಸ್ತಾನೆ, ಯಾರು ಅದನ್ನ ನಡೆಸ್ಕೊಂಡು ಹೋಗ್ತಾನೆ ಅಂತಂದ್ರೆ ಸೂರ್ಯ ಭಗವಾನ್. ಈ ನಮ್ಮ ಸನಾತನ ಧರ್ಮದಲ್ಲಿ ಸೂರ್ಯನಿಗೆ ಒಂದು ವಿಶೇಷವಾದಂತ ಸ್ಥಾನ ಇದೆ. ಯಾಕಪ್ಪ ಸ್ಥಾನ ಇದೆ ಅಂದ್ರೆ, ವೈಜ್ಞಾನಿಕವಾಗಿ ಕೂಡ ಸೂರ್ಯ ನಮಗೆ ಬೇಕೇ ಬೇಕು. ನಮಗೆಲ್ಲ ಗೊತ್ತಿದೆ, ಇಡೀ ಭೂಮಂಡಲದ ಒಂದು ಶಕ್ತಿ, ಒಂದು ಚೈತನ್ಯ ಈ ಭೂಮಂಡಲದಲ್ಲದೆ ಒಂದು ಹುಲ್ಲು ಗರಿಕೆ ಕೂಡ ಬೆಳಿಬೇಕು ಅಂದ್ರೂ ಸಹ ಸೂರ್ಯನ ಶಕ್ತಿ ಬೇಕು, ಸೂರ್ಯನ ಶಾಖ ಬೇಕು, ಸೂರ್ಯನ ಚೈತನ್ಯ ಬೇಕು. ಸೂರ್ಯನ ಚೈತನ್ಯ ಇಲ್ಲ ಅಂದ್ರೆ ಈ ಭೂಮಿ ಮೇಲೆ ಒಂದು ಗರಿಕೆ, ಒಂದು ಹುಲ್ಲು ಕೂಡ ಬೆಳಿಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಾವು ಬೆಳಿತೀವ, ನಾವಿರ್ತೀವ, ಯಾವುದೂ ಸಹ ಇರಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಅಂತ ಸೂರ್ಯನ ಜನ್ಮದಿನ ಇಂದು ಅಂತ ಹೇಳಿ ನಾವು ನಂಬಿದ್ವಿ. ಸೂರ್ಯನ ಜನ್ಮದಿನ ಅಂತ. ಇನ್ನೊಂದು ಜ್ಞಾನದ ಪ್ರಕಾರ ತನ್ನ ಸಪ್ತ ಅಶ್ವಗಳುಳ್ಳ, ಸಪ್ತಮಿ ಅಂದ್ರೆ ಸಪ್ತ ಅಶ್ವಗಳುಳ್ಳ ಕುದುರೆಯನ್ನೇರಿ ಚಿನ್ನದ ರಥದಲ್ಲಿ ಸೂರ್ಯದೇವ ತನ್ನ ದಿಕ್ಕನ್ನ ದಕ್ಷಿಣಾಯನದಿಂದ ಉತ್ತರಾಯಣದ ಕಡೆಗೆ ತನ್ನ ಪಯಣವನ್ನ ಪ್ರಾರಂಭಿಸ್ತಾನೆ ಅಂತ ಹೇಳಿ ನಾವು ಇದನ್ನ ನಂಬಿದ್ದೀವಿ. ನಮಗೆ ಜ್ಞಾನ ಇದು ಒಂದು. ಸೊ ಹಾಗಾಗಿ ಇಂಥ ಒಂದು ನಂಬಿಕೆ ಇರುವಂತ ಪವಿತ್ರವಾದಂತ ದಿನದಂದು ಮಾಡುವಂತ ಸೂರ್ಯ ನಮಸ್ಕಾರ, ದೆನ್ ಸೂರ್ಯ ಜ್ಞಾನ, ಸೂರ್ಯ ಯಜ್ಞ, ಈ ರೀತಿ ಸೂರ್ಯ ಜಪ, ಸೂರ್ಯ ಮಂತ್ರ, ಈ ರೀತಿ ಎಲ್ಲ ಒಂದು ನಮ್ಮ ಕಾರ್ಯಕ್ರಮಗಳು ನಮ್ಗೆ ಹೆಚ್ಚಿನವಾದಂತ ಫಲವನ್ನ ಕೊಡುತ್ತೆ. ಹಾಗಂತ ಅಂದ್ಬಿಟ್ಟು ಸೂರ್ಯ ಬೇರೆ ದಿನ ಮಾಡಬಾರ್ದ ಅಂತ ಅಲ್ಲ. ಇವತ್ತು ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮ ಏನಿದೆ ಸೂರ್ಯನ ಬಗ್ಗೆ, ಸೂರ್ಯನ ಜಪ, ಸೂರ್ಯನ ಧ್ಯಾನ, ಸೂರ್ಯನ ನಮಸ್ಕಾರ ಎಲ್ಲವೂ ಸಹ ಹೆಚ್ಚಿನ ಒಂದು ಪ್ರಯೋಜನವನ್ನ ನಮ್ಗೆ ತರುತ್ತೆ ಅಂತ ಹೇಳಿ ನಾವು ನಂಬಿದೀವಿ. ಅದಕ್ಕೋಸ್ಕರನೇ ನಾವು ಇವತ್ತಿನ ದಿನ ಸೂರ್ಯ ನಮಸ್ಕಾರ ಅಂದ್ರೆ ಏನಪ್ಪಾ ಅಂದ್ರೆ ಯೋಗ ಅಂತಕ್ಕಂಥದ್ದು ನಮ್ಗೆಲ್ಲ ಗೊತ್ತು. ಮಾತಾಡ್ತೀನಿ ಸರ್, ಸೂರ್ಯ ನಮಸ್ಕಾರ ಜೊತೆಗೆ ಯೋಗ ಹೇಗೆ ಒಂದಕ್ಕೊಂದು ಸಂಬಂಧ ಇದೆ ಅನ್ನೋದ್ರ ಬಗ್ಗೆ ಮಾತಾಡ್ತೀನಿ. ಹಾಗೆ ಇನ್ನು ಆಯುರ್ವೇದದ ಪ್ರಕಾರ ಏನಂತಾರೆ, ಭಾರತೀಯ ನಮ್ಮ ವೈದ್ಯ ಪರಂಪರೆಯಲ್ಲಿ ಅಥವಾ ಹಲವಾರು ಕುಟುಂಬಗಳಲ್ಲಿ ಸಹಿತ ಬರೋದೇನಂತಂದ್ರೆ, ರಥಸಪ್ತಮಿ ದಿನ ಎಲ್ಲರೂ ಸಹಿತ ಸ್ನಾನ ಏನೋ ಪ್ರತಿ ದಿವಸ ಮಾಡ್ತಿರ್ತಾರೆ. ಇವತ್ತು ವಿಶೇಷತೆ ಏನಂತಂದ್ರೆ, ಎಕ್ಕದ ಎಲೆ ಹಾಕೊಂಡು ಬಿಸಿನೀರು ಅಥವಾ ತಣ್ಣೀರಲ್ಲಿ ಹಾಕೊಂಡು ಸ್ನಾನ ಮಾಡುವಂತಹ ಒಂದಷ್ಟು ಸಂಪ್ರದಾಯಗಳು, ಪದ್ಧತಿಗಳಿದೆ. ಅಂದ್ರೆ ಆಯುರ್ವೇದಕ್ಕೂ ಎಕ್ಕದ ಎಲೆಗೂ ಎಕ್ಕದ ಬೆಳೀತಾ ಇರುವಂತಹ ರೀತಿಗೂ ಇವತ್ತಿನ ವಿಶೇಷತೆ ಯಾವ ರೀತಿ ಸಂಬಂಧ ಇದೆ ಅಂತ, ಯಾಕೆ ಎಕ್ಕದಲ್ಲೇ ಸ್ನಾನ ಮಾಡಬೇಕು? ಹೌದು, ಆಯುಷ್ ಟಿವಿ ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ನೀವ್ ಹೇಳ್ದಂಗೆ ಎಕ್ಕದ ಸ್ನಾನ ಇವತ್ತಿನ ದಿವಸ ತುಂಬಾ ಮಹತ್ವವಾದದ್ದು. ಯಾಕೆಂದ್ರೆ ನಾವು ಸೂರ್ಯ ಕಿರಣಗಳು ನೋಡ್ತೇವಲ್ಲ, ಎಷ್ಟು ಅದು ಬ್ರೈಟ್ ಆಗಿರತ್ತೋ ಅದೇ ರೀತಿನೇ ನಾವು ಈ ಎಕ್ಕದ ಗಿಡದ ಮಹತ್ವ ಕೂಡ ಅಷ್ಟೇ ಬ್ರೈಟ್ ಆಗಿದೆ. ಇದು ಎರಡೂನು ಅಗ್ನಿ ತತ್ವ ಉಳ್ಳ ಒಂದು ಇದಾಗಿದೆ. ಏನು, ಸೂರ್ಯ ಆಗ್ಲಿ ಅಗ್ನಿ ಪ್ರಧಾನವಾದದ್ದು. ಅದೇ ರೀತಿ ಅರ್ಕ ಕೂಡ, ಅರ್ಕ ಅಂದ್ರೆ ನಾವು ಹೇಳ್ತಾ ಇರೋದು ನಮ್ಮ ಎಕ್ಕದ ಗಿಡ, ಅದನ್ನ ಸಂಸ್ಕೃತದಲ್ಲಿ ಅರ್ಕ ಅಂತ ಹೇಳ್ತೇವೆ. ಸೂರ್ಯನ್ಗೂ ಇನ್ನೊಂದು ಶಬ್ದ ಅರ್ಕ ಅಂತ ಹೆಸರಿದೆ ಸೂರ್ಯದೇವರಿಗೆ. ಅದೇ ರೀತಿ ಏನಂದ್ರೆ ಅರ್ಕದ್ದು ಮೆಡಿಸಿನಲ್ ಪ್ಲಾಂಟ್ಸ್, ಮೆಡಿಸಿನಲ್ ಯೂಸಸ್ ತುಂಬಾ ಇದೆ. ಅದು ನಮ್ಮ ದೇಹದ ಬೇರೆ ಬೇರೆ ಭಾಗದಲ್ಲಿರುವ ಪ್ರಾಬ್ಲಮ್ಸ್ ಆಗ್ಲಿ, ಗಂಟು ನೋವಾಗ್ಲಿ, ಕಫದ ಸಮಸ್ಯೆಗಳಾಗ್ಲಿ, ಇದನ್ನೆಲ್ಲ ಈ ಕಾಲದಲ್ಲಿ, ಈ ಆದಾನ ಕಾಲದಲ್ಲಿ ನಿವಾರಣೆ ಮಾಡಕ್ಕೆ ತುಂಬಾ ಮಹತ್ವವಾದ ಒಂದು ಏನಂತಾರೆ ಗುಣವುಳ್ಳ, ಹೌದು, ಗುಣವುಳ್ಳ ಒಂದು ಗಿಡ. ಸೊ ಅದಕ್ಕೋಸ್ಕರ ನಾವು ಅರ್ಕವನ್ನೇ ಹೇಳೋದು ಒಂದು ಈ ದಿನ ಮಾಡೋದಕ್ಕೆ. ಮತ್ತೆ ಇವತ್ತು ಸೂರ್ಯಗೆ ಪ್ರಿಯವಾದ ಒಂದು ಗಿಡ ಅಂತಾನು ಕೂಡ ಆಸ್ಟ್ರಾಲಜಿ ಪ್ರಕಾರ ಹೇಳ್ತಾರೆ. ಸೊ ಅದಕ್ಕೋಸ್ಕರ ನಾವಿವತ್ತು ಅದನ್ನ ಮಾಡೋದ್ರಿಂದ ಸೂರ್ಯ ದೇವರಿಗೆ ಇನ್ನೂ ನಾವು ಪ್ರಿಯ ಆಗ್ತೀವಿ, ಅವರ ಬ್ಲೆಸ್ಸಿಂಗ್ಸ್ಗೆ ಒಂದು ಪಾತ್ರರಾಗ್ತೀವಿ, ಅವರ ಆಶೀರ್ವಾದಕ್ಕೆ ಒಂದು
ನಾವು ಕೂಡ ಸೇರ್ಕೋತೀವಿ ಅನ್ನೋದಕ್ಕೆ ನಾವು ಹೇಳ್ತೇವೆ ಒಂದು. Okay. ಇನ್ನೊಂದು ಬೇರೆ ಬೇರೆ ರೋಗಗಳು ಈ ಸಮಯದಲ್ಲಿ ನೋಡ್ತೀವಿ ನಾವು. ಸೊ ಅದೆಲ್ಲಾನು ಈ ಟೈಮಲ್ಲಿ ನಮ್ಗೆ ಕಮ್ಮಿ ಮಾಡುವಂತ ಗುಣವುಳ್ಳ ಒಂದು ಗಿಡಮೂಲಿಕೆ ಆಗಿದೆ ಇದು. ಓಕೆ ಓಕೆ ಮಾತಾಡೋಣ. ಜೊತೆಗೆ ಇದರ ವೈಶಿಷ್ಟ್ಯತೆ ಏನು ಅಂತ ತಿಳ್ಕೊಳ್ಳೋಣ. ಆರೋಗ್ಯದ ದೃಷ್ಟಿಯಿಂದ ರಥಸಪ್ತಮಿದಿಂದ ಆರೋಗುವಂತ ಮುಂದಿನ 3-4 ತಿಂಗಳ ಕಾಲ ಹೇಗೆ ನಮ್ಮ ಆರೋಗ್ಯ ರಕ್ಷಣೆಯನ್ನು ಮಾಡ್ಕೋಬೇಕು, ಆಯುರ್ವೇದ ಉಲ್ಲೇಖ ಏನು ಹೇಳುತ್ತೆ ಅಂತ ತಿಳ್ಕೊತೀನಿ. ಹಾಗೆ ತಾವು ಹೇಳ್ತಾ ಇದ್ರಿ ರಥಸಪ್ತಮಿ ಜೊತೆಗೆ ಯೋಗ, ಅಂದ್ರೆ ಒಂದು ಹೇಳಿ ಯೋಗ ಅನ್ನೋದು ಸರ್ವಕಾಲಿಕ ಸಹಿತ ಪತಂಜಲಿ ಮಹರ್ಷಿಗಳಿಂದ ಸಹಿತ ಸಾವಿರಾರು ವರ್ಷಗಳ ಇತಿಹಾಸನೇ ಇದೆ. ವೈಶಿಷ್ಟ್ಯತೆ ಇದರಲ್ಲಿ ಏನಪ್ಪಾ ಅಂತಂದ್ರೆ 108 ಸೂರ್ಯ ನಮಸ್ಕಾರ ಮಾಡಬೇಕು ಅಂತ ಹೇಳ್ತಾರೆ. ತಾವು ಹೇಳಿರೋ ಪ್ರಕಾರ ಸೂರ್ಯನ ಒಂದು ಉಗಮ ಅಥವಾ ಜನನ ಇವತ್ತಿಂದ ಆರಂಭ ಆಯಿತು, ಅಥವಾ ದಿಕ್ಕುಗಳ ಬದಲಾವಣೆ ಆಗುತ್ತೆ, ಉತ್ತರಾಯಣ ಕಡೆ ಪಯಣಗಳ ಆರಂಭ ಆಗುತ್ತೆ ಅಂತ ಹೇಳ್ತೀವಿ. ಹಾಗಿದ್ರೆ ಯೋಗ ಜೊತೆಗೆ ಈ ಒಂದು ರಥಸಪ್ತಮಿಯ ಮಹತ್ವ ಹೇಗಿರುತ್ತೆ, ಯಾಕೆ ನಾವು ಇವತ್ತಿನ ದಿವಸ ಸೂರ್ಯ ನಮಸ್ಕಾರವನ್ನ ಮಾಡಲೇಬೇಕು, ಯಾವ ರೀತಿ ನಮ್ಮ ಆರೋಗ್ಯಕ್ಕೆ ಇದು ಒಳ್ಳೆಯದು ಅಂತ? ಈಗ ನಾನು ಹೇಳಿದೆ ಸೂರ್ಯನ ಒಂದು ಮಹತ್ವ, ಸೂರ್ಯನನ್ನ ನಾವು ಯಾವ ರೀತಿ ಪೂಜಿಸ್ತೀವಿ ಅಂತೇಳಿ. ಏನ್ ಅನ್ಕೊಂಡಿದೀವಿ ನಾವು ಸೂರ್ಯನ ಬಗ್ಗೆ ಅಂದ್ರೆ ಸಾಕ್ಷಾತ್ ನಮಗೆ ದೇವರು, ಸೂರ್ಯನನ್ನ ಪ್ರತ್ಯಕ್ಷವಾಗಿರ್ತಕ್ಕಂಥ ದೇವರು ಅಂತ ನಾವು ಭಾವಿಸಿದ್ದೀವಿ. ಹಾಗ ಅಂದ್ಕೊಂಡಾಗ ಮಾತ್ರ ನಾವು ಅದು ಪೂಜೆ ಮಾಡ್ಲಿಕ್ಕಾಗ್ಲಿ ಬೇರೆ ಏನೊಂದೇನಾದ್ರೂ ಮಾಡ್ಲಿಕ್ಕಾದ್ರೆ ಸಾಧ್ಯ ಆಗುತ್ತೆ. ಈಗ ನೀವು ಕೇಳಿದಾಗೆ ಯೋಗದ ಮುಖಾಂತರ ಯಾವ ರೀತಿ ಹೆಲ್ಪ್ ಆಗುತ್ತೆ ಅಂತ ನೋಡಿ. ಈ ಸೃಷ್ಟಿ ಆಗಿರ್ತಕ್ಕಂಥದ್ದೇ ಪಂಚಭೂತಗಳ ತತ್ವದ ಆಧಾರದ ಮೇಲೆ. ಅಗ್ನಿ, ವಾಯು, ಆಕಾಶ, ಪೃಥ್ವಿ ಮತ್ತು ಜಲ ಅಲ್ವಾ. ಈ ಇದರಲ್ಲಿ ಅಗ್ನಿ ತತ್ವ ಏನಿದೆ ಅದು ಸೂರ್ಯ ನಮಗೆ ರೆಪ್ರೆಸೆಂಟ್ ಮಾಡ್ತಾನೆ. ಇನ್ನೊಂದು ವಿಶೇಷತೆ ಏನಂದ್ರೆ ಈ 4 ತತ್ವಗಳೇನಿದ್ದಾವೆ ಆ 4 ತತ್ವಗಳನ್ನ ಸೂರ್ಯದೇವ ತನ್ನ ಶಕ್ತಿಯಿಂದ ಎನ್ಹಾನ್ಸ್ ಮಾಡ್ತಾನೆ, ಅಂದ್ರೆ ಹೆಚ್ಚು ಮಾಡ್ತಾನೆ, ಅದರ ಪ್ರಾಬಲ್ಯವನ್ನ ಜಾಸ್ತಿ ಮಾಡ್ತಾನೆ. ಸೊ ಈಗ ಭೂಮಿಯ ಶಕ್ತಿ ಯಾವುದರಿಂದ ಬರುತ್ತೆ? ಸೂರ್ಯನಿಂದ ಬರುತ್ತೆ. ನಮಗೆ ಗಾಳಿ ತಗೊಳ್ತಕ್ಕಂಥದ್ದು, ಗಾಳಿಯ ಶಕ್ತಿ ಯಾವ ರೀತಿ, ಪ್ರಾಣ ಶಕ್ತಿ ಅಂತ ಹೇಳ್ತೀವಿ. ಆ ಪ್ರಾಣ ಶಕ್ತಿ ಯಾವ ರೀತಿ ಹೆಚ್ಚಾಗುತ್ತೆ? ಸೂರ್ಯನ ಒಂದು ಚೈತನ್ಯದಿಂದ. ಹೀಗೆ ಪಂಚಭೂತಗಳ ಆಧಾರದ ಮೇಲೆ ನಮಗೆ ಈ ಒಂದು ಸೃಷ್ಟಿ ಆಗಿದೆ. ಹಾಗಾಗಿ ಸೂರ್ಯನನ್ನ ನಾವು ಮಾಡ್ತೀವಿ. ಯೋಗದಲ್ಲಿ ಏನು ಹೇಳುತ್ತೆ? ಯೋಗದ ಒಂದು ಜ್ಞಾನ ಏನು ಹೇಳುತ್ತೆ? ಓವರ್ ಆಲ್ ಪರ್ಸನಾಲಿಟಿ ಡೆವಲಪ್ಮೆಂಟ್ ಈಸ್ ಯೋಗ. ಅಂದ್ರೆ ಏನು? ಒಂದು ಮಾನವನ ಸರ್ವಾಂಗೀಣ ಅಭಿವೃದ್ಧಿಗೆ ಯೋಗ ಸಹಕಾರಿ, ಅಥವಾ ಯೋಗ ಒಂದು ವಿಜ್ಞಾನ. ಸರ್ವಾಂಗೀಣ ಅಭಿವೃದ್ಧಿ ಅಂತಕ್ಕಂಥದ್ದು ನೀವು ಪ್ರಪಂಚದ ಯಾವುದೇ ಒಂದು ಜ್ಞಾನದಲ್ಲಿ ಬರೋದಿಲ್ಲ. ದೈಹಿಕವಾದಂಥ ಆರೋಗ್ಯ ಅಂತ ಹೇಳ್ತಾರೆ, ಅಥವಾ ಇನ್ನೊಂದೇನೋ ಟೆಕ್ನಿಕ್ ಹೇಳ್ಬೋದು. ಆದರೆ ಓವರ್ ಆಲ್ ಪರ್ಸನಾಲಿಟಿ ಅಂದ್ರೆ ಏನು? ಮಾನಸಿಕವಾಗಿ, ಶಾರೀರಿಕವಾಗಿ, ಆಧ್ಯಾತ್ಮಿಕವಾಗಿ ದೇಹದ ಪ್ರಾಣ ಶಕ್ತಿಯನ್ನು ಎನ್ಹಾನ್ಸ್ ಮಾಡಲಿಕ್ಕೆ, ಮತ್ತೆ ಸಾಮಾಜಿಕವಾಗಿ ಆಧ್ಯಾತ್ಮಿಕವಾಗಿ ಕೂಡ ನಮ್ಮನ್ನ ಉತ್ತುಂಗ ಮಟ್ಟಕ್ಕೆ ತಗೊಂಡೋಗುತ್ತೆ. ಯಾವುದು? ಯೋಗ. ಸೊ ಇಲ್ಲಿ ಏನಾಯ್ತು? ಸೂರ್ಯನ ತತ್ವ ಕೂಡ ಅದೇ ಆಗಿರೋದ್ರಿಂದ ಯೋಗದಲ್ಲಿ ಬರ್ತಕ್ಕಂಥ ಈ ಸೂರ್ಯ ನಮಸ್ಕಾರ ಅಂತಕ್ಕಂಥದ್ದು ಯೋಗದ ಒಂದು ಭಾಗ. ನಾವು ಯೋಗ ಅಂದ ತಕ್ಷಣ ನಮಗೆ ಈಗ ಯುವಜನತೆಗೆಲ್ಲ ಏನ್ ಅನ್ಸುತ್ತೆ ಅಂದ್ರೆ ಸೂರ್ಯ ನಮಸ್ಕಾರ. ಹೌದು, ಕರೆಕ್ಟ್. ಇಂಥ ದಿನ ಮಾಡ್ತಕ್ಕಂಥ ಸೂರ್ಯ ನಮಸ್ಕಾರ ಹೆಚ್ಚಿನ ಒಂದು ಫಲವನ್ನ ಕೊಡುತ್ತೆ. ಸೊ ಅದು ದೈಹಿಕವಾಗಿ ಅಂತ ನಾನು ಹೇಳಿದೆ. ನಾನು ಈ ವಿಶೇಷವಾಗಿ ಏನು ಮೆನ್ಷನ್ ಮಾಡ್ಬೇಕಂದ್ರೆ ಇಲ್ಲಿ ವಿಶೇಷವಾಗಿ ಯುವಜನತೆ ಏನು ಮಸಲ್ ಬಿಲ್ಡಿಂಗು, ದೈಹಿಕವಾಗಿ ವ್ಯಾಯಾಮ ಮಾಡಲಿಕ್ಕೆಲ್ಲ ನೀವು ಪ್ರಯತ್ನ ಮಾಡ್ತಾ ಇದ್ದೀರಾ ಪ್ರತಿನಿತ್ಯ. ಈಗ ನೋಡಿ ಬ್ಯಾಂಗ್ಳೂರ್ ತುಂಬ ಜಿಮ್ಗಳು ತುಂಬೋಗಿದ್ದಾವೆ, ಜಿಮ್ಗಳು ಚೆನ್ನಾಗಿ ನಡೀತವೆ, ಆದರೆ ಯೋಗಕ್ಕೆ ಬರೋದಿಲ್ಲ. ಆದರೆ ಯುವಜನತೆ ಏನು ಮಾಡಬೇಕು? ಯೋಗವನ್ನು ಅಳವಡಿಸ್ಕೋಬೇಕು. ಯೋಗದಲ್ಲಿ ನಾನು ಹೇಳಿದಾಗೆ ಓವರ್ ಆಲ್ ಪರ್ಸನಾಲಿಟಿ ಡೆವಲಪ್ಮೆಂಟನ್ನು ಇಂಪ್ರೂವ್ ಮಾಡಲಿಕ್ಕೆ ಒಂದು ಶಕ್ತಿ ಇದೆ. ಸೊ ಅದನ್ನು ನಾವು ಅದಕ್ಕಾಗೇನೆ ಸೂರ್ಯ ನಮಸ್ಕಾರವನ್ನು ಮಾಡಬೇಕು. ನೀವು ಹೇಳಿದಾಗೆ 108 ಸೂರ್ಯ ನಮಸ್ಕಾರ ಮಾಡಬೇಕು ಅಂತೆ. ಅಂದ್ರೆ ನೋಡಿ 108 ಸೂರ್ಯನ ನಾಮಗಳಿವೆ. ಸೂರ್ಯನಿಗೆ ಹೆಸರುಗಳನ್ನು 108: ಅರ್ಘಾಯ ನಮಃ, ಆದಿತ್ಯಾಯ ನಮಃ, ಮಿತ್ರಾಯ ನಮಃ, ಸವಿತ್ರೇ ನಮಃ. ಹೀಗೆ 108 ನಾಮಗಳಿಂದ ನಾವು ಸೂರ್ಯನನ್ನು ಜಪವನ್ನು ಮಾಡ್ತೀವಿ. ಒಂದೊಂದು ನಾಮಕ್ಕೂ ಕೂಡ ಒಂದೊಂದು ಅರ್ಥಗರ್ಭಿತವಾದಂಥ ಒಂದು ವಿಶೇಷತೆ ಇದೆ. ಸೊ ಹಾಗಾಗಿ ಆ ನಾಮಗಳನ್ನು ನಾವು ಉಚ್ಚಾರ ಮಾಡೋದ್ರಿಂದ ಸಹ ನಮಗೆ ದೈಹಿಕವಾದಂಥ ಮಾನಸಿಕವಾದಂಥ ಒಂದು ಶಕ್ತಿಯನ್ನು ದೊರಕುತ್ತೆ. ಓಕೆ ಮಾತಾಡ್ತೀನಿ. ಜೊತೆಗೆ ಇನ್ನು ಆಯುರ್ವೇದ ಬಗ್ಗೆ ನಾವು ಮಾತಾಡೋದಾದ್ರೆ ಹೇಳ್ತಾ ಇದ್ರೆ ಒಂದಷ್ಟು ಆಚಾರ ವಿಚಾರಗಳಲ್ಲಿ ಏಕದಲೆ ಮಹತ್ವ ಅಂತ ಹೇಳಿ. ಅಂದ್ರೆ ಆಕ್ಚುಲಿ ಈಗ ಇಂದಿನಿಂದ ಆರಂಭವಾಗುವಂತ ಮುಂದಿನ 3-4 ತಿಂಗಳ ಕಾಲ ಮನುಷ್ಯನಿಗೆ ಯಾವೆಲ್ಲ ಆರೋಗ್ಯದ ಸತ್ವಗಳು, ಆರೋಗ್ಯದ ಶಕ್ತಿ ವೃದ್ಧಿ ಆಗುತ್ತೆ, ಜೊತೆಗೆ ಯಾವೆಲ್ಲ ಒಂದಿಷ್ಟು ಕಾಯಿಲೆಗಳಿಗೆ ನಾವು ಒಳಪಡಬಹುದು ಅಂತ. ಯಾಕಂದ್ರೆ ಋತುಮಾನಗಳು ಬದಲಾಗ್ತಿರುವ ಹಾಗೆ ಮನುಷ್ಯನ ಕಾಯಿಲೆಗಳು ಕೂಡ ಜೊತೆ ಆಗುತ್ತೆ, ಜೊತೆಗೆ ಒಂದ್ ಸ್ವಲ್ಪ ಆರೋಗ್ಯದಲ್ಲಿ ಇಂಪ್ರೂವ್ಮೆಂಟೇಷನ್ಸ್ ಸಹಿತ ನಮಗೆ ನೋಡ್ತಾ ಇರ್ತೀವಿ. ಏನ್ ಆಗ್ಬೋದು ಅಂತ?
ಹೌದು, ಅದೇನಂದ್ರೆ ಈ ಕಾಲದಲ್ಲಿ ನಾವು ಇವಾಗ ವಸಂತ ಋತುಚರ್ಯವನ್ನು ನಾವು ಪಾಲಿಸ್ಬೇಕಾಗತ್ತೆ. ಇದು ವಸಂತ ಕಾಲ ಆಗಿರೋದ್ರಿಂದ. ಸೊ ಈ ಆದಾನ ಕಾಲದಲ್ಲಿ ವಸಂತ ಋತುಚರ್ಯ ಏನ್ ಹೇಳುತ್ತಂದ್ರೆ, ನಾವು ಕಫದ ಸಮಸ್ಯೆಗಳು ಅಂದ್ರೆ ಕಫದೋಷದಿಂದ ಆಗುವಂತ ಸ್ವಲ್ಪ ರೋಗಗಳಿದೆ ಅಲ್ಲ, ಅದಕ್ಕೆ ನಾವು ಬೇಗ ಇದಾಗ್ಬೋದು, ನಮ್ಗೆ ಬೇಗ ಬಂದ್ಬಿಡ್ಬೋದು. ಇವಾಗ ಹೇಳ್ಬೇಕಂದ್ರೆ ಕೆಮ್ಮು, ನೆಗಡಿ, ಆಮೇಲೆ ಕ್ರಿಮಿ, ಹೊಟ್ಟೆಯ ಹುಳ ಬರುವಂತ ಸಮಸ್ಯೆಗಳು, ಬೇರೆ ನಾವು ಸ್ಪ್ಲೀನ್ ಡಿಸಾರ್ಡರ್ಸ್ ಅಂತ ಹೇಳ್ತೇವೆ, ರಕ್ತದಿಂದ ಬರುವಂತ ರೋಗಗಳು, ಇದೆಲ್ಲಾನು ಇವಾಗ ಸಾಮಾನ್ಯವಾಗಿ ಕಂಡು ಬರುತ್ತೆ. ಸೊ ಅದಕ್ಕೋಸ್ಕರ ನಾವು ಈ ಟೈಮಲ್ಲಿ ಮಾಡುವಂತ ಆಹಾರ ಪದ್ಧತಿ ಇದೆ ಅಲ್ಲ, ಅದಕ್ಕೆ ವಿರುದ್ಧವಾಗಿ ನಾವು ಮಾಡ್ಬೇಕಾಗತ್ತೆ. ಅಂದ್ರೆ ಕಫದೋಷ ಹೆಚ್ಚಿಸುವ ಆಹಾರಗಳಿದೆ ಅಲ್ಲ, ಅದನ್ನ ಸ್ವಲ್ಪ ಕಮ್ಮಿ ತಗೊಂಡು ಬೇರೆ ದೋಷಗಳನ್ನು ಬ್ಯಾಲೆನ್ಸ್ ಮಾಡ್ಕೊಳ್ತಾ ಬಂದ್ರೆ ನಮ್ಮ ಆರೋಗ್ಯವನ್ನು ನಾವು ಕಾಪಾಡ್ಕೋಬಹುದು. ಅಂದ್ರೆ ಈ ಸಂದರ್ಭದಲ್ಲಿ ಅಂದ್ರೆ ಯಾವ್ಯಾವ ಆಹಾರಗಳನ್ನ ಸ್ವಲ್ಪ ಅವಾಯ್ಡ್ ಮಾಡಿದ್ರೆ ಒಳ್ಳೇದು ಅಂತ ಹೌದು. ಇವಾಗ ಕಫ ಪ್ರಧಾನವಾದ ಆಹಾರಗಳು ಅಂದ್ರೆ ತುಂಬಾ ಸ್ವೀಟ್ ಹೆಚ್ಚಾಗಿ ತಿನ್ನೋದಾಗಿರ್ಬೋದು, ಎಣ್ಣೆಲ್ ಕರ್ದಿದ್ ಪದಾರ್ಥ ಆಗಿರ್ಬೋದು, ಮತ್ತೆ ತುಂಬಾ ಎಳ್ಳು ಬೇರೆ ಇದೆಲ್ಲ ತುಂಬಾ ಮಿಕ್ಸ್ ಆಗಿರುವಂತ ಪದಾರ್ಥ ಆಗಿರ್ಬೋದು, ಅದೆಲ್ಲ ಅವಾಯ್ಡ್ ಮಾಡಿ. ಮತ್ತೆ ಸ್ವಲ್ಪ ಕಟು ಪ್ರಧಾನ ಆಹಾರ ಅಂತ ಆಯುರ್ವೇದ ಹೇಳುತ್ತೆ ವಸಂತ ಋತುಚರ್ಯದಲ್ಲಿ. ಕಟು ಅಂದ್ರೆ ಖಾರ, ಸೊ ಖಾರ ಮತ್ತೆ ತಿಕ್ತ ರಸ ಪ್ರಧಾನ ಅಂದ್ರೆ ಸ್ವಲ್ಪ ಕಹಿ, ಅದನ್ನ ಪ್ರಧಾನವಾದ ಆಹಾರಗಳನ್ನು ಸೇವಿಸ್ತಾ ಬಂದ್ರೆ ಸ್ವಲ್ಪ ನಾವು ರೋಗ ನಿರೋಧಕ ಶಕ್ತಿಯನ್ನು ಬೆಳೆಸ್ಕೊಂಡು ಕಫ ರೋಗಗಳಿಂದ ಸ್ವಲ್ಪ ದೂರ ಇರಬಹುದು, ಮತ್ತೆ ಇಮ್ಯುನಿಟಿ ಬೆಳೆಸ್ಕೋಬಹುದು ಅಂತ. ಓಕೆ ಹಾಗೆ ಸರ್, ಇನ್ನು 108 ಸೂರ್ಯ ನಮಸ್ಕಾರ ಅಂತ ಹೇಳ್ತಾ ಇದ್ರೆ, ಅಂದ್ರೆ ಯೋಗ ನಮ್ಮ ಎಲ್ಲಾ ಕಾಯಿಲೆಗಳು ಸಹಿತ ಒಂದು ರಾಮಬಾಣ ಅಂತ ನಾವು ಹೇಳ್ತಿದ್ವಿ. ಬಟ್ ವಿಶೇಷವಾಗಿ ಸೂರ್ಯ ನಮಸ್ಕಾರ ಜೊತೆಗೆ ಯೋಗ ಯಾವೆಲ್ಲ ನಮ್ಮ ಅನಾರೋಗ್ಯ ಸಮಸ್ಯೆಗಳಿಂದ ನಾವು ಹೊರಬರೋದಕ್ಕೆ ತುಂಬಾನೇ ಪರಿಣಾಮಕಾರಿ ಅಂತ ಹೇಳ್ತಾರೆ. ಹೌದು. ಈಗ ನಮ್ಮ ಆರೋಗ್ಯ ಹದಗೆಡ್ಲಿಕ್ಕೆ ಅಥವಾ ಅನಾರೋಗ್ಯ ನಮ್ಮನ್ನು ಆಕ್ರಮಿಸ್ಲಿಕ್ಕೆ ಏನು ಕಾರಣ ಅಂತ ಬಹಳ ಮುಖ್ಯವಾಗಿ ನಾವು ನೋಡೋಣ. ಅದಕ್ಕೆ ಮುಖ್ಯವಾದಂಥ ಕಾರಣ ಏನಪ್ಪ ಅಂದರೆ, ನಮ್ಮಲ್ಲಿರ್ತಕ್ಕಂಥ ಒಂದು ಇಮ್ಯುನಿಟಿ ಪವರ್ ಅಂತ ಏನು ಹೇಳ್ತೀವಿ, ಆ ಇಮ್ಯುನಿಟಿ ಪವರ್ ಕಡಿಮೆ ಆಗ್ತಾ ಇರ್ತಕ್ಕಂಥದ್ದೇ ನಮಗೆ ಎಲ್ಲ ಕಾಯಿಲೆಗಳು. ನಮಗೆ ಆಯುರ್ವೇದ ತಜ್ಞರು ಹೇಳಿದ ಹಾಗೆ ಕೆಮ್ಮು ನೆಗಡಿಯಿಂದ ಹಿಡಿದು ಸಹ ಜ್ವರದಿಂದ ಹಿಡಿದು ಯಾವುದೇ ಒಂದು ಕಾಯಿಲೆಗಳು ಬರಬೇಕಾದ್ರೆ ನಮ್ಮಲ್ಲಿರ್ತಕ್ಕಂಥ ಚೈತನ್ಯ ಶಕ್ತಿ ಕಡಿಮೆ ಆಗ್ತಾ ಇರ್ತದೆ. ಓಕೆ. ಸೊ ಈ ಸೂರ್ಯ ನಮಸ್ಕಾರ ಏನು ಮಾಡುತ್ತೆ ಅಂದರೆ, ನಮ್ಮಲ್ಲಿರ್ತಕ್ಕಂಥ ಚೈತನ್ಯ ಶಕ್ತಿಯನ್ನು ದ್ವಿಗುಣಗೊಳಿಸುತ್ತೆ. ನಾಟ್ ಓನ್ಲಿ ದ್ವಿಗುಣ, 1 into 10 times 100 times ಅಂತ ಹೇಳ್ಬೋದು. ಈಗ ತಾವು ಕೇಳ್ತಾ ಇದ್ದಾರೆ 108 ರೌಂಡ್ ಸೂರ್ಯ ನಮಸ್ಕಾರ ಮಾಡ್ಬೇಕಂತ. 108 ರೌಂಡ್ ಸೂರ್ಯ ನಮಸ್ಕಾರ ಮಾಡುವಂಥ ಒಂದು ವ್ಯಕ್ತಿ ಆ ಶಕ್ತಿಯನ್ನು ಪಡ್ಕೊಂಡಿದ್ದೇ ಆದರೆ ಅವನು ಬಲಿಷ್ಠವಾದಂಥ ವ್ಯಕ್ತಿ ಅಂತ ನಾವು ಹೇಳ್ಬೋದು. ಸೊ ಕೈಕಾಲುಗಳಿರ್ಬೋದು, ನಮ್ಮ ಮಾಂಸಖಂಡಗಳಿರ್ಬೋದು, ಕೀಲುಗಳಿರ್ಬೋದು, ಬೆರಳು, ಕೈಗಳು ಎಲ್ಲವೂ ಸಹ ಒಂದು ಸದೃಢತೆಯನ್ನು ಪಡ್ಕೊಳ್ಳುತ್ತೆ. ಇದು ದೈಹಿಕವಾದಂಥದ್ದು. ಸೊ ಇನ್ನು ಕಾಯಿಲೆ ರೂಪಕ್ಕೆ ಬಂದಾಗ ನೋಡಿ, ಈ ಮಂಡಿಗಳು, ಈ ಕೀಲುಗಳ ಜಾಯಿಂಟ್ ಇವಾಗ ಅನೇಕರಲ್ಲಿ ಬಾಧಿಸ್ತಾ ಇರುತ್ತೆ. ಸೊ ಇಲ್ಲಿ ನಮ್ಮ ಸೂರ್ಯ ನಮಸ್ಕಾರದಲ್ಲಿ ಭಂಗಿಗಳೇ ಹೇಗಿದ್ದಾವೆ ಅಂದರೆ, ಒಂದು ಸೈಂಟಿಫಿಕ್ ಆಗಿ ಅದು ರಚನೆಯಾಗಿದೆ. ಸೂರ್ಯ ನಮಸ್ಕಾರದ ಒಂದು ಭಂಗಿಗಳಿದ್ದಾವೆ. 12 ಆಸನಗಳನ್ನು ನಾವು ಅಭ್ಯಾಸ ಮಾಡ್ತೀವಿ ನಮ್ಮ ಸನಾತನ ಧರ್ಮದಲ್ಲಿ ಕೊಟ್ಟಿರ್ತಕ್ಕಂಥದ್ದು. ಇಲ್ಲಿ ಪ್ರತಿಯೊಂದು ಸೈಂಟಿಫಿಕ್ ಆಗಿ ಡಿಸೈನ್ ಮಾಡಿದ್ದಾರೆ. ಅದರಲ್ಲಿ ನಿಮಗೆ ಅಷ್ಟಾಂಗ ನಮಸ್ಕಾರ ಅಂತ ಒಂದು ಬರುತ್ತೆ, ಮಧ್ಯದಲ್ಲಿ ಅಷ್ಟಾಂಗ ನಮಸ್ಕಾರ ಅಂತ 5ನೇ ಆಸನ, ಅದು 6ನೇ ಆಸನ. ಸೊ ಅಲ್ಲಿ ನಿಮಗೆ ಕಂಪ್ಲೀಟ್ ಬಾಡಿಯನ್ನು ಯಾವುದೇ ಒಂದು ಹೊರಗಿನ ಒಂದು ಸಾಧನ ಇಲ್ದಾಗೆ, ಯಾವುದೇ ಒಂದು ಇನ್ಸ್ಟ್ರೂಮೆಂಟ್ ಇಲ್ದಾಗೆ ನಮ್ಮ ದೇಹವನ್ನು ಹಾಗೆ ಸ್ಕ್ಯೂಸ್ ಮಾಡುತ್ತೆ. ಎಲ್ಲಿ ಸ್ಟ್ರೆಚ್ ಮಾಡಬೇಕೋ ಅಲ್ಲಿ ಸ್ಟ್ರೆಚ್ ಮಾಡುತ್ತೆ, ಎಲ್ಲಿ ಕಂಪ್ರೆಸ್ ಮಾಡಬೇಕೋ ಅಲ್ಲಿ ಕಂಪ್ರೆಸ್ ಮಾಡುತ್ತೆ. ನಿಮ್ಮ ದೇಹದಲ್ಲಿ ಹೆಚ್ಚು ಬಜ್ಜಿರ್ತಕ್ಕಂಥ ಭಾಗ ಯಾವುದು? ಹೊಟ್ಟೆಯ ಭಾಗ. ಹೊಟ್ಟೆಯ ಭಾಗವನ್ನು ಹಾಗೆ ಕಂಪ್ರೆಸ್ ಮಾಡುತ್ತೆ. ಆಮೇಲೆ ಹೆಚ್ಚು ಸೆಳೆತ ಕೊಡ್ತಕ್ಕಂಥ ಭಾಗ ಯಾವುದು ನಮಗೆ ಅಂದರೆ, ಕೊಡಬೇಕಾಗಿರ್ತಕ್ಕಂಥ ಭಾಗ ಯಾವುದು ಅಂದರೆ ಬೆನ್ನಿನ ಭಾಗ. ಯಾಕೆಂದ್ರೆ ನಿಮ್ಗೆ ಗೊತ್ತಿದೆ ಇವತ್ತು ಬ್ಯಾಕ್ ಪೇನ್ ಎಷ್ಟು ಜನರನ್ನ ಕಾಡಿಸ್ತಾ ಇದೆ ಅಂತ. ಆ ಹೆಚ್ಚು ಸೆಳೆತವನ್ನು ಕೊಟ್ಟು ಬೆನ್ನಿಗೆ ಒಳ್ಳೆ ಫ್ಲೆಕ್ಸಿಬಿಲಿಟಿಯನ್ನು ಕೊಡುತ್ತೆ. ಸೊ ಈ ರೀತಿಯಾಗಿ ಸೂರ್ಯ ನಮಸ್ಕಾರ ವೆರಿ ಸೈಂಟಿಫಿಕಲಿ ಡಿಸೈನ್, ಏನ್ಷಿಯಂಟ್ ಆಗಿನಿಂದನೇ, ಈಗ ಹೊಸದಾಗಿ ಏನಿಲ್ಲ, 5000 ವರ್ಷಗಳ ಹಿಂದೆನೇ ಈ ಒಂದು ಉಪಾಯ ನಮ್ಗೆ ಸಿಕ್ಕಿದೆ. ಅದು ಇವತ್ತು ಕೂಡ ಅದನ್ನ ಪರೀಕ್ಷೆ ಮಾಡಿ ನೋಡಿದಾಗ ಪ್ರತಿಯೊಂದು ಕೂಡ ಸೈಂಟಿಫಿಕ್ ಆಗಿ ಡಿಸೈನ್ ಆಗಿದೆ. ಹಾಗಾಗಿ ಎಲ್ಲರೂ ಕೂಡ ಇದನ್ನ ಅಭ್ಯಾಸ ಮಾಡಬೇಕು, ಆರೋಗ್ಯವಂತರಾಗಿ ಜೀವನವನ್ನು ರೂಪಿಸ್ಕೋಬೇಕು. ಓಕೆ. ಇನ್ನು ಆಯುರ್ವೇದದಲ್ಲಿ ಸೂರ್ಯ ನಮಸ್ಕಾರ ಜೊತೆಗೆ ರಥಸಪ್ತಮಿ ಅಂತ ನಾವೇನು ಹೇಳ್ತಾ ಇದೀವಿ ಇವತ್ತಿನ ದಿವಸ, ಒಂದ್ ಕಡೆ ಆಹಾರ ಜೊತೆಗೆ ಅನಾರೋಗ್ಯದ ಬಗ್ಗೆ ಒಂದ್ ಸ್ವಲ್ಪ ಮಾತಾಡೋದಾಯ್ತು. ಯಾಕಂದ್ರೆ ಮೂಲ ಉಲ್ಲೇಖಗಳು ಹೇಳೋದು ಆಹಾರ ಮತ್ತು ವಿಹಾರಗಳು ಅಂತ. ಒಂದ್ ಕಡೆ ಆಹಾರದ ಬಗ್ಗೆ ತಾವು ಹೇಳೋದಾಯ್ತು ಅಂತಂದ್ರೆ, ಯಾವೆಲ್ಲ ರೀತಿಯ ಸತ್ವಪೂರಿತ ಆಹಾರಗಳು ನಮ್ಮ ದೇಹಕ್ಕೆ ಈ ಸಮಯದಲ್ಲಿ
ತುಂಬಾನೇ ಒಳ್ಳೆಯದು. ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ಜೀವನ ಶೈಲಿ ಬದಲಾಗಿದೆ, ಜಂಕ್ ಫುಡ್ಸ್ಗಳು ಹೆಚ್ಚಾಗಿ ಸೇವನೆ ಆಗ್ತಾ ಇದೆ. ಹೌದು. ಯಾವೆಲ್ಲ ರೀತಿಯ ಆರೋಗ್ಯದ ರಕ್ಷಣೆ ದೃಷ್ಟಿಯಿಂದ ಯಾವೆಲ್ಲ ಆಹಾರ ತುಂಬಾ ಇಂಪಾರ್ಟೆಂಟ್ ಅಂತ ತಾವು ಹೇಳ್ತಾರೆ? ಹೌದು, ಒಂದ್ ಕಡೆ ಏನಂದ್ರೆ ಸರ್, ನಾವು ತುಂಬಾ ಆಹಾರ ಹೆಚ್ಚಾಗಿ ತಗೊಳ್ಳೋದಾಗ್ಲಿ, ಈ ಟೈಮಲ್ಲಿ ಸ್ವಲ್ಪ ನಮ್ಮ ದೇಹದ ಬಲ ಮತ್ತೆ ನಮ್ದು ಡೈಜೆಸ್ಟಿವ್ ಫೈರ್ ಅಂತ ಹೇಳ್ತೀವಲ್ಲ, ಅಗ್ನಿ, ಅದು ಸ್ವಲ್ಪ ಕಡಿಮೆ ಇರುತ್ತೆ. ಸೊ ಅದಕ್ಕೋಸ್ಕರ ನಾವು ಪದೇ ಪದೇ ತಿನ್ನೋದಾಗ್ಲಿ, ಗ್ಯಾಪ್ ಇಲ್ಲದೆ ತಿನ್ನೋದಾಗ್ಲಿ, ಅದನ್ನ ಸ್ವಲ್ಪ ಅವಾಯ್ಡ್ ಮಾಡೋದು ಒಳ್ಳೇದು. ಮತ್ತೆ ಇನ್ನೊಂದೇನಂದ್ರೆ, ಸಾಮಾನ್ಯವಾಗಿ ನಾವು ಆಹಾರ ಸ್ವಲ್ಪ ಉಷ್ಣ ಪ್ರಧಾನವಾದ ಆಹಾರವನ್ನು ತಗೊಂಡ್ರೆ ಒಳ್ಳೇದಂತ ಹೇಳ್ತಾರೆ. ಯಾಕೆಂದ್ರೆ ಇವಾಗ ಕಫ ರೋಗಗಳಿಗೆ ನಾವು ವಿರುದ್ಧವಾಗಿ ಆಹಾರ, ಆಗ್ಲೇ ತಿಳಿಸ್ದಾಗೆ ನಾನು, ಸೊ ಅದನ್ನ ವಿರುದ್ಧವಾಗಿ ನಾವು ಆಹಾರ ತಗೊಳ್ಳೋದ್ರಿಂದ ನಾವು ರೋಗ ನಿರೋಧಕ ಶಕ್ತಿ ಬೆಳೆಸ್ಕೊಂಡು ನಾವು ರೋಗಕ್ಕೆ ಇದು ಅಧೀನ ಆಗಲ್ಲ. ಮತ್ತೆ ಇನ್ನೊಂದೇನಂದ್ರೆ, ವ್ಯಾಯಾಮ ಕೂಡ ಸರ್ ಹೇಳ್ದಂಗೆ ಯೋಗ ಇದನ್ನೆಲ್ಲ ಬಳಸೋದ್ರಿಂದ ನಾವು ನಮ್ಮ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡ್ಕೋಬಹುದು. ಮತ್ತೆ ಈ ನಿತ್ಯ ಸೇವನೆಯ ಆಹಾರ ಕೂಡ ನಮ್ಮ ಇದು ಆಯುರ್ವೇದದಲ್ಲಿ ಉಲ್ಲೇಖ ಇದೆ. ಅದನ್ನು ಕೂಡ ನಾವು ಈ ಟೈಮಲ್ಲಿ ನಿಮಿತ್ತವಾಗಿ ಟೈಮ್ ಸರಿಯಾಗಿ ಎಲ್ಲ ತಗೊಳ್ಳಿದ್ರೆ ಸಾಕಷ್ಟು ನಾವು ಕಾಪಾಡ್ಕೋಬಹುದು ಆರೋಗ್ಯವನ್ನ. ಓಕೆ, ಮಾತಾಡೋಣ ಇದ್ರ ಬಗ್ಗೆ. ಜೊತೆಗೆ ತಾವು ಕೂಡ ಕರೆ ಮಾಡಿ ಮಾತಾಡಬಹುದು. ತಮ್ಮಲ್ಲಿ ಇರುವಂತಹ ಯಾವುದೇ ರೀತಿಯ ಅನಾರೋಗ್ಯಗಳ ಸಮಸ್ಯೆ ಏನಾದರೂ ಇತ್ತು ಅಂತಂದ್ರೆ ಇಬ್ರು ಎಕ್ಸ್ಪರ್ಟ್ಸ್ ಇದ್ದಾರೆ. ಯೋಗದಿಂದ ಹೇಗೆ ಗುಣ ಆಗ್ಬೋದು, ಜೊತೆಗೆ ಆಯುರ್ವೇದದಿಂದ ಹೇಗೆ ನಾವು ನಮ್ಮ ಆರೋಗ್ಯವನ್ನ ಕಾಪಾಡ್ಕೊಳ್ಬಹುದು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಪಡ್ಕೋಬಹುದು. ಜೊತೆಗೆ ಒಂದು ಕಾಲ್ ಇದೆ. ನಮಸ್ಕಾರ. ಹಲೋ, ನಮಸ್ಕಾರ, ಹೇಳಿ ತಮ್ಮ ಹೆಸರು, ಅವರಿಂದ? ನಮಸ್ಕಾರ ಸರ್, ನಾನು ರಾಧಾ, ಬೆಂಗಳೂರಿಂದ. ಹೇಳಿ ಮೇಡಮ್. ಇದು ನನಗೆ ಸರ್ವಿಕಲ್ ಸ್ಪಾಂಡಿಲೈಟಿಸ್ ಇದೆ, 52 ವರ್ಷ. 52 ವರ್ಷ. ಸೂರ್ಯ ನಮಸ್ಕಾರ ಮಾಡ್ಬೋದಾ ಅಂತ. ಓಕೆ. ರಾಧಾ ಅವರೇ, ನಿಮಗೆ ಸರ್ವೈಕಲ್ ಸ್ಪಾಂಡಿಲೈಟಿಸ್ ಪ್ರಾಬ್ಲಮ್ ಇದ್ದಾಗ ಸೂರ್ಯ ನಮಸ್ಕಾರವನ್ನ ನೀವು ಮೊದಲಿಗೆ ಮಾಡಬಾರ್ದು. ಸೊ ತಾವೇನು ಮಾಡಬೇಕಂದ್ರೆ, ಸೂರ್ಯ ನಮಸ್ಕಾರಕ್ಕಿಂತ ಮೊದಲು ಮಾಡ್ತಕ್ಕಂಥ ಯೋಗ ಅಭ್ಯಾಸಗಳು ಅನೇಕವಿದ್ದಾವೆ. ಜೊತೆಗೆ ಉಸಿರಾಟ ಅಭ್ಯಾಸಗಳು, ಲೂಸನಿಂಗ್ ಪ್ರಾಕ್ಟೀಸ್ ಅಂತ ಹೇಳ್ತೀವಿ, ಸೂಕ್ಷ್ಮ ವ್ಯಾಯಾಮಗಳು ಅಂತ ಹೇಳ್ತೀವಿ. ಈ ರೀತಿಯಾದಂಥ ಅಭ್ಯಾಸವನ್ನು ತಾವು ಮಾಡಬೇಕು. ಕಮ್ಮಿ ಅಂದ್ರೂ ನೀವು ಒಂದು 15ರಿಂದ 20 ದಿನ ಈ ಅಭ್ಯಾಸಗಳನ್ನು ಮಾಡಿ, ತದನಂತರ ಸೂರ್ಯ ನಮಸ್ಕಾರವನ್ನು ಕೆಲವು ಸುತ್ತುಗಳು, ಒಂದು 3 ಸುತ್ತು ಅಥವಾ 6 ಸುತ್ತು ಈ ರೀತಿ ಮಾಡಿ, ನಿಮ್ಮ ಸರ್ವೈಕಲ್ ಯಾವ ರೀತಿ ರೆಸ್ಪಾಂಡ್ ಮಾಡುತ್ತೆ ನಿಮಗೆ ಅನ್ನೋದನ್ನು ನೀವು ಗಮನಿಸ್ಕೋಬೇಕಾಗತ್ತೆ. ಸೊ ನಿಮ್ಮ ನೋವೇನಾದರೂ ಇನ್ನೂ ಅಗ್ರೆಸಿವ್ ಆದರೆ ಮತ್ತೆ ಅದನ್ನು ಸ್ಟಾಪ್ ಮಾಡಬೇಕಾಗತ್ತೆ. ಬೇರೆ ಈ ಸೂಕ್ಷ್ಮ ವ್ಯಾಯಾಮಗಳನ್ನು, ಪ್ರಾಣಾಯಾಮವನ್ನು, ಈ ರೀತಿ ಎಲ್ಲವನ್ನು ಮಾಡಿಕೊಂಡು ಸ್ವಲ್ಪ ದಿನ ಆದ ನಂತರ ನೀವು ಒಂದು ಆರೋಗ್ಯ ಚೈತನ್ಯ ನಿಮಗೆ ದೇಹಕ್ಕೆ ಸಿಕ್ಕಿದೆ ಅನ್ನುವಂಥ ಕಾನ್ಫಿಡೆನ್ಸ್ ಬಂದಾಗ ನೀವು ಸೂರ್ಯ ನಮಸ್ಕಾರವನ್ನು ಖಂಡಿತ ಮಾಡ್ಬೋದು. ಸೂರ್ಯ ನಮಸ್ಕಾರ ಮಾಡಲೇಬಾರ್ದು ಅಂತ ಏನಿಲ್ಲ, ಬಟ್ ಅದಕ್ಕಿಂತ ಮೊದಲು ಸ್ವಲ್ಪ ನಿಮ್ಮ ದೇಹವನ್ನು ಅದಕ್ಕೆ ಅಣಿಗೊಳಿಸ್ಬೇಕಾಗತ್ತೆ, ಪ್ರಿಪೇರ್ ಮಾಡಬೇಕಾಗತ್ತೆ. ಓಕೆ, ಹಾಗೆ ನೆಕ್ಸ್ಟ್ ಕಾಲ್. ನಮಸ್ಕಾರ. ನಮಸ್ಕಾರ, ಹೇಳಿ ತಮ್ಮ ಹೆಸರು ಹೇಳಿ. ಮಂಡಿ ನೋವು. ಓಕೆ, ಎಷ್ಟು ತೂಕ ಜಾಸ್ತಿ ಇದೆಯಾ ಏನಾದ್ರು? ಓಕೆ, ವಯಸ್ಸು? ಓಕೆ. ತಮ್ಮ ಹೆಸರೇನು ಹೇಳಿದ್ರ? ಏನ್ ಹೆಸರು? ಕಾಳಮ್ಮ. ಕಾಳಮ್ಮ, ಯಾವ್ರಿಂದ ಮಾತಾಡ್ತೀರಾ ಕಾಳಮ್ಮ? ಮೈಸೂರಾ? ವೆರಿ ಗುಡ್. ಈಗ ನೋಡಿ, ತಾವು ತಮ್ಮ ಏಜು 46 ಅಂತ ಹೇಳ್ತಾ ಇದ್ದೀರಾ. ಆದರೆ ಸ್ವಲ್ಪ ಬೇಗನೆ ತಮಗೆ ಈ ಮಂಡಿ ನೋವು ಶುರುವಾಗಿದೆ ಅಂತ ಅರ್ಥ ಆಗ್ತಿದೆ. ಒಂದು ನಿಮಗೆ ಮೇಜರ್ ಆಗಿರುತ್ತೆ ಅಂದರೆ ಆಹಾರ ಪದ್ಧತಿಯಲ್ಲಿ ನೀವು ಸ್ವಲ್ಪ ಬದಲಾವಣೆಯನ್ನು ಮಾಡ್ಕೋಬೇಕು. ಅಂದರೆ ಹಲವಾರು ವರ್ಷಗಳಿಂದ ಈ ಆಹಾರ ಪದ್ಧತಿಯನ್ನು ಸರಿಯಾದ ಪ್ರಮಾಣದಲ್ಲಿ ಸರಿಯಾಗಿ ಇಟ್ಕೊಳ್ಳದೆ ಇರೋದ್ರಿಂದ ಇದು ಬೇಗ ಕಾಣಿಸ್ಕೊಳ್ಳುತ್ತೆ, ಆಯಿತಾ, ಈ ಮಂಡಿ ನೋವು ಅಂತಕ್ಕಂಥದ್ದು. ಸೊ ಹಾಗಾಗಿ ನೀವು 2 ಅಭ್ಯಾಸವನ್ನು ಮಾಡಬೇಕು. ಮೊದಲು ಒಂದು ತಜ್ಞ ಯೋಗ ಎಕ್ಸ್ಪರ್ಟು ಅಥವಾ ಆಯುರ್ವೇದ ಡಾಕ್ಟರನ್ನ ಕನ್ಸಲ್ಟ್ ಮಾಡಿ ನಿಮ್ಮ ಆಹಾರ ಪದ್ಧತಿಯನ್ನು ಮೊದಲು ಬದಲಾವಣೆ ಮಾಡ್ಕೋಬೇಕು, ನಂಬರ್ 1. ಎರಡನೇದೇನೆಂದರೆ, ನೀವು ಮಾನಸಿಕವಾಗಿ ಯಾವುದೇ ಕಾರಣಕ್ಕೂ ಕೂಡ ಒತ್ತಡವಾಗಿ ಇರಬಾರ್ದು, ಟೆನ್ಷನ್ ಮಾಡ್ಕೋಬಾರ್ದು ಮನಸ್ಸಿಗೆ, ಆಯಿತಾ. ಅಯ್ಯೋ ನನಗೆ ಮಂಡಿ ನೋವಾಯಿತು ಅಂತ ನೀವು ಮಾಡ್ತಾ ಇದ್ರೆ ಅದಿನ್ನೂ ಉಲ್ಬಣ ಆಗತ್ತೆ ಹೊರತು ನಿಮಗೆ ಕಮ್ಮಿ ಆಗೋದಿಲ್ಲ. ಮೊದಲು ಏನು ಮಾಡಬೇಕು, ಮನಸ್ಸನ್ನು ಶಾಂತಗೊಳಿಸ್ಕೋಬೇಕು, ಒತ್ತಡ ರಹಿತ ಜೀವನವಾಗಿರಬೇಕು. ಎರಡನೇದು ನಾನು ಹೇಳಿದಾಗೆ ಆಹಾರ ಪದ್ಧತಿಯಲ್ಲಿ ಸ್ವಲ್ಪ ಬದಲಾವಣೆ ಮಾಡ್ಕೋಬೇಕು. ಅದು ಯಾವುದಕ್ಕೋಸ್ಕರ ನಿಮ್ಗೆ ಮಂಡಿ ನೋವು ಬಂದಿದೆ ಅನ್ನೋದನ್ನು ನಾವು ತಿಳ್ಕೊಬೇಕಾಗತ್ತೆ ಮೊದಲು. ಅದು ಇನ್ಫ್ಲಮೇಷನಿಂದ ಬಂದಿದೆಯಾ, ಅಥವಾ ನಿಮ್ಮ ಇದನ್ನ ವೀಕ್ನೆಸ್ಸಿಂದ ಬಂದಿದೆಯಾ, ಸ್ಟ್ರೆಸ್ಸಿಂದ ಬಂದಿದೆಯಾ, ಇದನ್ನು ನಾವು ತಿಳ್ಕೊಬೇಕಾಗತ್ತೆ. ತಿಳ್ಕೊಂಡು ಅದಕ್ಕೆ ಸರಿಯಾಗಿ ಚಿಕಿತ್ಸೆಯನ್ನು ಕೊಡಬೇಕಾಗತ್ತೆ. ಸೊ ನೀವು ಒಟ್ಟಿನಲ್ಲಿ ಯೋಗ ಮಾಡೋದ್ರಿಂದ ನಿಮ್ಗೆ ಖಂಡಿತವಾಗಿಯೂ ಎಲ್ಲ
ಡೆವಲಪ್ಮೆಂಟು ಅಥವಾ ಎಲ್ಲ ಒಂದು ಚಿಕಿತ್ಸೆ ದೊರಕುತ್ತೆ. ಇದ್ರ ಜೊತೆಗೆ ನಿಮಗೆ ತಾವು ಹೇಳ್ತಾ ಇದ್ರಿ ಒಂದು ಮಂಡಿ ನೋವು ಅಂತ ಹೇಳಿ ಏನಾದ್ರು ಸರ್ವೈಕಲ್ ಸ್ಪಾಂಡಿಲೈಸಿಸ್ ಅಂತ ಹೇಳಿ, ಇದಕ್ಕೆ ಆಹಾರಗಳು ಸಹಿತ ಯಾವ ರೀತಿ ತಗೋಬೇಕಂತ ಡಾಕ್ಟರ್ ಸುಪ್ರೀತಾ ಅವರಿಂದ ತಿಳ್ಕೊತೀನಿ. ಹಾಗೆ ನೆಕ್ಸ್ಟ್ ಇನ್ನೊಂದು ಕಾಲ್ ಇದೆ. ನಮಸ್ಕಾರ. ನಾವು ಬೆಂಗಳೂರಿಂದ. ಹೆಸರು? ತುಳಸಿ ಅಂತ. ತುಳಸಿ. ಹಾ. ನೋಡಿ, ರಥಸಪ್ತಮಿ ತುಳಸಿ. ಹೇಳಿ, ಪ್ರಶ್ನೆ ಏನ್ ಕೇಳಿ. ಯೋಗ ಗುರುಗಳು ಇದ್ ಮಾಡ್ಬೇಕು. ಮಾಡಿ ಮಾತಾಡಿ ತುಳಸಿ ಅವರೇ. ಸ್ವಾಮಿ, ನಾವು ಅದೇ ಇದು BP ಇರೋದು, ಆಂಗ್ಸೈಟಿ ಅದೆಲ್ಲ ಇದೆ. ಅದು ಸೂರ್ಯ ನಮಸ್ಕಾರ ಮಾಡ್ಬೋದೋ ಬೇಡ ಅಂತ. ಖಂಡಿತ. ಆ ಪ್ಯಾನಿಕ್ ಅಟ್ಯಾಕ್ ಆಗುತ್ತೆ. ಅಲ್ಲ, ಮೊದಲು ನಿಮ್ ಹೆಸರು ತುಂಬಾ ಚೆನ್ನಾಗಿದೆ, ತುಳಸಿ ಅಂತ. ಆಯ್ತಾ? ಸೊ ಈಗ ನೋಡಿ, ನಿಮಗೆ ಏನ್ ಪ್ರಾಬ್ಲಮ್ ಹೇಳಿದ್ದು? BP. ಕರೆಕ್ಟ್. ಸೊ ರಕ್ತದ ಒತ್ತಡ ಇದೆ ನಿಮ್ಗೆ, ಆಯ್ತಾ? ಇದಕ್ಕೆ ಮೊದಲನೇದಾಗಿ ನೀವೇನ್ ಮಾಡ್ಬೇಕಂದ್ರೆ ಮಾನಸಿಕವಾಗಿ ಶಾಂತಗೊಳಿಸ್ಕೋಬೇಕು ನಿಮ್ಮ ಮನಸ್ಸನ್ನ, ಆಯ್ತಾ? ಇದಕ್ಕೆ ಯೋಗದಲ್ಲಿ ಅನೇಕ ಅಭ್ಯಾಸಗಳಿದಾವೆ. ಸೊ ಆ ಅಭ್ಯಾಸಗಳನ್ನ ಮಾಡಬೇಕು. ಪ್ರಾಣಾಯಾಮ, ಉಸಿರಾಟ ಕ್ರಿಯೆಗಳಿದಾವೆ. ಇದನ್ನೆಲ್ಲವನ್ನ ಸ್ವಲ್ಪ ದಿನಗಳ ಕಾಲ ಮಾಡಿ ತದನಂತರ ನೀವು ಸೂರ್ಯ ನಮಸ್ಕಾರವನ್ನ ಪ್ರಾರಂಭ ಮಾಡಬೇಕು. ನೀವು ಸೂರ್ಯ ನಮಸ್ಕಾರದಲ್ಲಿ ಬಹಳ ಮುಖ್ಯವಾದಂಥ ಪ್ರಯೋಜನ ಈ ಏನು ರಕ್ತದೊತ್ತಡಕ್ಕೆ. ರಕ್ತದೊತ್ತಡ ಮತ್ತೆ ಶುಗರ್, ಏನು ಮಧುಮೇಹ ಅಂತ ಹೇಳ್ತೀವಲ್ಲ, ಇದೆರಡನ್ನ ಜನ ಒಂದು ತಪ್ಪು ತಿಳ್ಕೊಂಡಿರ್ತಾರೆ. ಏನಪ್ಪಾ ಅಂದ್ರೆ ಅದಿದ್ರೆ ನಾನು ಮಾಡಬಾರ್ದು, ಅದಿದ್ರೆ ನಾನು ಸೂರ್ಯ ನಮಸ್ಕಾರ ಮಾಡಬಾರ್ದು ಅಂತ, ಅದು ತಪ್ಪು ಕಲ್ಪನೆ. ಬಟ್ ಮಾಡಬೇಕಾದ್ರು ಅದು ಮಾಡೋದ್ರಿಂದನೇ ಸೂರ್ಯ ನಮಸ್ಕಾರದಿಂದ ಇವೆರಡೂ ಕೂಡ ಚೆನ್ನಾಗಿ ಅಡ್ರೆಸ್ ಆಗುತ್ತೆ. ಯಾವುದು? BP ಮತ್ತು ಮಧುಮೇಹ. ಸೊ ಓನ್ಲಿ ಥಿಂಗ್ ಅವ್ರು ಏನು ಮಾಡಬೇಕಂದ್ರೆ ಕೆಲವು ಕಾಲ ಸ್ವಲ್ಪ ಪ್ರಿಪ್ರೇಷನ್ ಮಾಡಬೇಕಾಗತ್ತೆ, ಸೂಕ್ಷ್ಮ ವ್ಯಾಯಾಮಗಳು ಮಾಡಬೇಕಾಗತ್ತೆ. ಬಹಳ ಮುಖ್ಯವಾಗಿ ಮಾನಸಿಕವಾಗಿ ಶಾಂತಗೊಳಿಸ್ಬೇಕು, ಮೈಂಡನ್ನು ರಿಲ್ಯಾಕ್ಸ್ ಮಾಡಬೇಕು. ಸೊ ಮನಃ ಪ್ರಶಮನೋಪಾಯ ಯೋಗ. ಮನಸ್ಸನ್ನು ನೀವು ಪ್ರಶಾಂತಿಗೊಳಿಸ್ದೇನೆ ಏನು ಮಾಡಿದ್ರೂ ಅದರ ಪ್ರಯೋಜನ ನಮಗೆ ಸಿಕ್ಕೋದಿಲ್ಲ. ಸೊ ಹಾಗಾಗಿ ಒಳ್ಳೆ ಯೋಗ ತಜ್ಞರನ್ನು ಭೇಟಿ ಮಾಡಿ ಯೋಗಾಭ್ಯಾಸವನ್ನು ಪ್ರಾರಂಭ ಮಾಡಿ ನಿಮಗೆ BP ಮತ್ತು ಶುಗರ್ ಎಲ್ಲ ಕೂಡ ಒಂದು ನಾರ್ಮಲ್ಗೆ ಬರುತ್ತೆ. ಓಕೆ. ಹಾಗೆ ನೆಕ್ಸ್ಟ್ ಕಾಲ್. ನಮಸ್ಕಾರ. ಹೇಳಿ ಸರ್, ತಮ್ಮ ಹೆಸರು? ಯೋಗ ಗುರು ಹತ್ರ ಅವ್ರ ಹತ್ರ ಮಾತಾಡ್ಬೇಕಾದ್ರೆ ಫಸ್ಟ್ ನನ್ನ ಹತ್ರ ಮಾತಾಡ್ಬೇಕು. ನಿಮ್ಮ ಹೆಸರು ಹೇಳಿ. ತಮ್ಮ ಹೆಸರು? ಇಲ್ಲ ಸುಮ್ಮನೆ ಹೇಳಿದೆ. ಹೇಳಿ, ತಮ್ಮ ಹೆಸರು ಹೇಳಿ. ಯಾವ ಊರು? ಮಂಗಳೂರಿಂದ. ಓಕೆ, ಮಂಗಳೂರಿಂದ. ಓಕೆ, ಮಾತಾಡಿ. ಎಲ್ಲ ಕಡೆಯಿಂದ ಮಾಡ್ತಾ ಇದ್ದಾರೆ. ಹೌದು. ಆಮೇಲೆ ತಮ್ಮ ಪ್ರಶ್ನೆ ಕೇಳಿ ಏನಂತ. ಸರ್, ನನಗೆ ಹೃದಯದ ಪ್ರಾಬ್ಲಮ್ ಉಂಟು. ಓಕೆ. ಹರ್ನಿಯ ಈಗ ಸರ್ಜರಿ ಮಾಡಿದ್ದೇನೆ, ಒಂದು 7-8 ತಿಂಗಳಾಯ್ತು. ಈಗ ನಾನು ಸೂರ್ಯ ನಮಸ್ಕಾರ ಮಾಡ್ಬೋದು ಸರ್? ಸೂರ್ಯ ನಮಸ್ಕಾರ ಮಾಡಬಹುದಾ ಅಂತ ಹೇಳಿ. ಅಲ್ಲ, ಆಯ್ತು. ತಾವು ಸೂರ್ಯ ನಮಸ್ಕಾರ ಮಾಡಬಹುದು, ಬಟ್ ತಾವು ಯೋಗ ಅಭ್ಯಾಸ ಶುರು ಮಾಡಿದ್ದೀರಾ ಮೊದಲು? ಹೌದು ಸರ್, 1 ವರ್ಷ ಮಾಡಿದ್ದೇನೆ. ಹರ್ನಿಯದ ಸಮಸ್ಯೆ ಇತ್ತು. ಅಲ್ಲಲ್ಲ, ನಾನು ಅದು ಸರ್ಜರಿ ಮಾಡಿದ್ದೇನೆ. ಅದು ಸ್ವಲ್ಪ ಸರಿಯಾಗ್ಲಿಲ್ಲ ಒಂದು ಸೈಡ್ ಅಲ್ಲಿ, ಸ್ವಲ್ಪ ನೋವು ಉಂಟು. ಈಗ ನಾನು 8 ತಿಂಗಳಾಯ್ತು. ಇದು ಯೋಗ ಮಾಡ್ಬೋದಾ ಅಂತ. ಅಲ್ಲ, ನೀವು ಯೋಗ ಪ್ರಾರಂಭ ಮಾಡಿದ್ದೀರಾ? ಹೌದು. ಈಗ ಸ್ವಲ್ಪ ಗಣಪತಿ ನಮಸ್ಕಾರ ಎಲ್ಲ ಮಾಡ್ತೇನೆ, ಸೂರ್ಯ ನಮಸ್ಕಾರ ಮಾಡಲಿಲ್ಲ ಸರ್. ಆಯ್ತು, ನಾನು ಹೇಳ್ತಕ್ಕಂಥದ್ದು ನೋಡಿ, ಅರ್ಥ ಮಾಡ್ಕೊಳ್ಳಿ. ಯೋಗ ಅಂದ್ರೆ ಬರೀ ಕೇವಲ ಸೂರ್ಯ ನಮಸ್ಕಾರ ಮಾತ್ರ ಅಲ್ಲ, ಅರ್ಥ ಮಾಡ್ಕೊಳ್ಳಿ, ಆಯ್ತಾ? ಅನೇಕ ಅಭ್ಯಾಸಗಳಿದಾವೆ. ನಿಮ್ಮ ಹರ್ನಿಯ ಪ್ರಾಬ್ಲಮ್ ಯಾವ ಸ್ಟೇಜಲ್ಲಿ ಇದೆ, ಅಲ್ಲ ಯಾವುದು ಚಿಕಿತ್ಸೆ ಆಗಿ ನಂತರ ಯಾವ ರೀತಿ ನಿಮ್ಮ ಸ್ಥಿತಿ ಇದೆ ಅನ್ನೋದು ನಾವು ಅರ್ಥ ಮಾಡ್ಕೋಬೇಕಾಗತ್ತೆ. ಬಟ್ ಯೋಗವನ್ನು ನೀವು ಪ್ರಾರಂಭ ಮಾಡಿ ಮೊದಲು, ಆಯ್ತಾ? ಸೂರ್ಯ ನಮಸ್ಕಾರನೇ ಮಾಡಬೇಕು ಅಂತ ಏನಿಲ್ಲ, ಯೋಗವನ್ನು ಪ್ರಾರಂಭ ಮಾಡಿ ಒಂದು 15 ದಿನ 20 ದಿನ ಮಾಡಿದ್ಮೇಲೆ ಖಂಡಿತವಾಗಿ ನೀವು ಸೂರ್ಯ ನಮಸ್ಕಾರ ಮಾಡ್ಬೋದು. ಜೊತೆಗೆ ನಿಮ್ಮ ಹತ್ತಿರದ ಒಬ್ಬ ವೈದ್ಯರನ್ನ ಸಹಿತ ಒಂದ್ಸರಿ ಸಂಪರ್ಕ ಮಾಡಿ. ಬಿಕಾಸ್ ಫೋನಲ್ಲೇ ನೀವು ಹೇಳೋದ್ರ ಮೂಲಕ ಗೊತ್ತಾಗಲ್ಲ ಕೆಲವೊಂದ್ಸರಿ ನಿಮ್ಮ ಸಿಚುವೇಶನ್, ಹೆಲ್ತ್ ಕಂಡೀಷನ್ ಹೇಗಿದೆ ಅಂತೇಳಿ. ಹತ್ತಿರದ ಒಬ್ಬ ವೈದ್ಯರನ್ನ ಸಂಪರ್ಕ ಮಾಡಿ, ಜೊತೆಗೆ ಒಬ್ಬ ಯೋಗ ಗುರುನ ಸಂಪರ್ಕ ಮಾಡಿ ನೆಕ್ಸ್ಟ್ ನೀವು ಸೂರ್ಯ ನಮಸ್ಕಾರ ಮಾಡಬೇಕು ಅಥವಾ ಮಾಡಬಾರ್ದು ಅನ್ನೋದನ್ನ ಒಂದೇ ಒಂದು ಪಾಯಿಂಟ್ ಮೆನ್ಷನ್ ಮಾಡ್ತೀನಿ. ಈಗ ಹರ್ನಿಯ ಪ್ರಾಬ್ಲಮ್ ಹೇಳುತ್ತೆ. ಹೌದು. ಸೊ ಯೋಗಶಾಸ್ತ್ರ ಏನ್ ಹೇಳುತ್ತೆ ಅಂದ್ರೆ, ನಿನ್ ಕಾಯಿಲೆ ಬಂದ ಮೇಲೆ ಬರಬೇಡಪ್ಪ ನನ್ನ ಹತ್ರ, ನೀವ್ ಮೊದಲೇ ಶುರು ಮಾಡೋ ಆ ಕಾಯಿಲೆಗಳೆಲ್ಲ ಏನು ಬರಲ್ಲ ಅಂತ. ಇದೊಂದು ಜ್ಞಾನ ನಾವು ತಿಳ್ಕೊಬೇಕಾಗತ್ತೆ. ನಾವೆಲ್ಲ ಜನಗಳು ಏನ್ ಅನ್ಕೊಳ್ತೀವಿ, ಈ ಯೋಗ ಇದೆಲ್ಲ ಇರ್ತಕ್ಕಂಥದ್ದು ಕಾಯಿಲೆ ಬಂದ ಮೇಲೆ ನಮ್ಗೆ ಡಾಕ್ಟರ್ ತರ ಟ್ರೀಟ್ ಮಾಡುತ್ತೆ ಅಂತ. ನೋ, ಅದು ತಪ್ಪು. ಕಾಯಿಲೆ ಬರ್ದೇ ಇರ್ಲಿಕ್ಕೆ ಈ ಯೋಗ ಅಭ್ಯಾಸ ಎಲ್ಲ ಮಾಡ್ಬೇಕು ಅಂತ ಹೇಳಿ. ಬರಬಾರ್ದು ಅಂತಂದ್ರೆ ಯೋಗವನ್ನ ಅಭ್ಯಾಸ ಮಾಡಿ. ಹೌದು, ಯೋಗ ಏನ್ ಅಡ್ರೆಸ್ ಮಾಡುತ್ತೆ ಅಂದ್ರೆ ಆರೋಗ್ಯವನ್ನ ಅಡ್ರೆಸ್ ಮಾಡುತ್ತೆ. ಈ ಕಾಯಿಲೆಗಳೇನ್ ಮಾಡುತ್ತೆ, ಅನಾರೋಗ್ಯವನ್ನ ಅಡ್ರೆಸ್ ಮಾಡುತ್ತೆ. ಟ್ರೀಟ್ಮೆಂಟ್, ಚಿಕಿತ್ಸೆ ಅನ್ನೋದೇನ್ ಮಾಡುತ್ತೆ, ಅನಾರೋಗ್ಯವನ್ನ ಅಡ್ರೆಸ್ ಮಾಡುತ್ತೆ. ಆದ್ರೆ ಯೋಗ ಆರೋಗ್ಯವನ್ನ ಅಡ್ರೆಸ್ ಮಾಡುತ್ತೆ. ಒಂದಿಷ್ಟು ಕಾಲ್ಸ್ಗಳು ಮಾತಾಡುವಾಗ ಹೇಳ್ತಾ ಇದ್ರು, ಒಂದು ಮಂಡಿ ನೋವು, ಸರ್ವೈಕಲ್ ಸ್ಪಾಂಡಿಲೈಸಿಸ್, ಅದಾದ ನಂತರ ಆಂಗ್ಸೈಟಿ ಅಂತ ಹೇಳ್ತಿದ್ರು. ಅಂದ್ರೆ ಆಹಾರಗಳ
ಉಲ್ಲೇಖಗಳು ಅಥವಾ ಆಹಾರ ಪದ್ಧತಿಯಲ್ಲಿ ನಾವು ಒಂದಿಷ್ಟು ಬದಲಾವಣೆ ಮಾಡ್ಕೋಬೇಕು. ಗುರುಜಿಯವರು ಹೇಳಿರೋ ಹಾಗೆ ಕಾಯಿಲೆ ಬಂದಾದ್ಮೇಲೆ ನಾವು ಪರದಾಡೋಕ್ಕಿಂತಲೂ ಕಾಯಿಲೆ ಬರದೇ ಇರುವಂತ ಹೇಗೆ ನಮ್ಮ ಆರೋಗ್ಯವನ್ನು ಕಾಪಾಡ್ಕೋಬೇಕು ಅನ್ನೋ ನಿಟ್ಟಿನಲ್ಲಿ ನಮ್ಮ ಆಹಾರ ಕ್ರಮ ಹೇಗಿರಬೇಕು ಅಂತ ತಾವು ಹೇಳ್ತಾರೆ. ಹೌದು. ಈ ಟೈಮಲ್ಲಿ ನಾವು ಅಭ್ಯಂಗ ಮಾಡೋದ್ರಿಂದ ಕೂಡ ಸಾಕಷ್ಟು ನಮ್ಗೆ ಲಾಭಗಳಿದೆ. ಸೊ ಇವಾಗ ಎಳ್ಳೆಣ್ಣೆ ಆಗಿರ್ಬೋದು, ನಮ್ಮ ಆಯುರ್ವೇದದಲ್ಲಿ ಎಳ್ಳೆಣ್ಣೆ ಮಹತ್ವ ತುಂಬಾ ಇದೆ. ಸೊ ಅದನ್ನ ನಾವು ಡೈಲಿ ಬೆಳಗ್ಗೆ ಸ್ನಾನಕ್ಕೆ ಮುಂಚೆ ನಾವು ಪ್ರತಿಯೊಂದು ಭಾಗ ಆಗಿರ್ಬೋದು, ನಮ್ ಕೈಕಾಲ್ ಆಗಿರ್ಬೋದು, ಅದಕ್ಕೆ ನೀಟಾಗಿ ನಾವು ಉಲ್ಟಾ ಡೈರೆಕ್ಷನ್ ಹೇಳ್ತೀವಿ. ನಮ್ಮ ಹೇರ್ ಹೇಗೆ ನಮ್ ಕೂದಲು ಈ ಡೈರೆಕ್ಷನ್ ಅಲ್ಲಿ ಇರೋದ್ರಿಂದ ಆಪೋಸಿಟ್ ಡೈರೆಕ್ಷನ್ ಅಂದ್ರೆ ಉಲ್ಟಾ ಡೈರೆಕ್ಷನ್ ಅಲ್ಲಿ ನಾವು ಅಭ್ಯಂಗ ಮಾಡ್ಕೊಂಡು ಅದಕ್ಕೆ ನಾವು ಎಕ್ಕದ ಎಲೆಯನ್ನು ಸ್ಟೀಮ್ ತರ ತಗೋಬಹುದು. ಅದನ್ನ ಬಿಸಿನೀರಲ್ಲಿ 2 ಇಂದ 4 ಎಲೆಯನ್ನ ಕುದಿಸಿ ಅದ್ರದ್ದು ಸ್ಟೀಮ್ ನಾವು ತಗೊಳ್ಳೋದ್ರಿಂದ ಸಾಕಷ್ಟು ಸ್ವೆಲ್ಲಿಂಗ್ ಆಗ್ಲಿ, ನೀ ಜಾಯಿಂಟ್ ಸ್ವೆಲ್ಲಿಂಗ್ ಇಲ್ಲ ಇನ್ಫ್ಲಮೇಷನ್, ಒಳಗಿಂದ ನೋವು, ಕೆಲವು ಮಸಲ್ ಪೇನ್ಸ್ ಅದೆಲ್ಲ ಸಾಕಷ್ಟು ಕಮ್ಮಿ ಆಗತ್ತೆ. ಇದನ್ನ ಮಾಡ್ಬೋದು. ಎರಡನೇದು ಆಹಾರ, ನಾನು ಹೇಳ್ದಂಗೆ ಸ್ವಲ್ಪ ಕಹಿ ಇರುವಂತ ಆಹಾರ ಸ್ವಲ್ಪ ಬಳಕೆ, ಮತ್ತೆ ಇಂಡಿಯನ್ ಸ್ಪೈಸಸ್, ನಮ್ದು ಮಸಾಲೆ ಪದಾರ್ಥಗಳನ್ನು ಯೂಸ್ ಮಾಡಿ ನಾವು ಆಹಾರವನ್ನು ತಗೋಬೇಕಾಗತ್ತೆ. ಅದಕ್ಕೆ ಮೈ ಬೆಚ್ಚಗಿರೋದ್ರಿಂದ ಸಾಕಷ್ಟು ಕಫ ರೋಗಗಳಿಗೆ ನಾವು ನಮ್ ಬರ್ದೇ ಇರೋದಕ್ಕೆ ನಮ್ಗೆ ಹೆಲ್ಪ್ ಆಗುತ್ತೆ. ಅಂದ್ರೆ ಕಹಿ ಅಂತ ಹೇಳಿದ್ರೆ ಕಹಿ ಆಹಾರಗಳು ಅಂತಾರೆ, ತರಕಾರಿಗಳೆಲ್ಲ ಹಾಗಲಕಾಯಿ, ಹೌದು. ಅದೆಲ್ಲ ತಗೊಳ್ಳೋದ್ರಿಂದ ಸಾಕಷ್ಟು ನಿತ್ಯ ಸೇವನೆಯ ಆಹಾರ ಕೂಡ ಇದೆ ನಮ್ದ್ರಲ್ಲಿ. ಅದು ಮುದ್ಗ ಅಂತ ಹೇಳ್ತೇವೆ, ಗ್ರೀನ್ ಗ್ರಾಮ್ ಅಂತ ಇದೆ, ಹೆಸರು ಕಾಳು, ಅದನ್ನು ಸಾಕಷ್ಟು ಬಳಸಬಹುದು ನಾವು. ಮತ್ತೆ ಆಮಲಕ್ಕಿ ಅಂತ ಹೇಳ್ತೇವೆ, ಅದು ನಿತ್ಯ ಸೇವನೆಯ ಆಹಾರದಲ್ಲಿ ಬರುತ್ತೆ. ಅದು ಕೂಡ ನಾವು ದಿನ ತಗೊಳ್ಳೋದ್ರಿಂದ ತುಂಬಾ ಹೆಲ್ಪ್ ಆಗತ್ತೆ. ಸೊ ಅದು ಈ ರೀತಿ ನಾವು ಒಂದು ಅಭ್ಯಂಗ, ಒಂದು ಆಹಾರ, ಮತ್ತೆ ಬೇರೆ ನಾವು ಟೈಮ್ ಸರಿಯಾಗಿ ತಿನ್ನೋದು, ಅದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಮತ್ತೆ ಬೆಚ್ಚಗಿರೋ ನೀರು ಕುಡಿಯೋದು, ಅದು ಕೂಡ ಕಫ ರೋಗಗಳಿಂದ ನಮ್ಗೆ ನಿವಾರಣೆ ಆಗಕ್ಕೆ ಸಾಕಷ್ಟು ಹೆಲ್ಪ್ ಆಗುತ್ತೆ. ಇಂಡೈಜೆಷನ್ ಕೂಡ ಹೆಲ್ಪ್ ಆಗುತ್ತೆ. ಸರ್, ಇನ್ನೊಂದು ಯೋಗದಲ್ಲಿ ಅಂದ್ರೆ 108 ಸೂರ್ಯ ನಮಸ್ಕಾರ ಆಸನಗಳೆಲ್ಲ ಸಹಿತ ಏನಂದ್ರೆ ಇತ್ತೀಚಿನ ದಿನಗಳಲ್ಲಿ ದೈಹಿಕವಾಗಿರುವಂತಹ ಕೆಲಸಗಳು ಸಂಪೂರ್ಣವಾಗಿ ಕಡಿಮೆ ಆಗ್ಬಿಟ್ಟಿದೆ. 90% ಡ್ರಾಪ್ ಆಗ್ಬಿಟ್ಟಿದೆ. ಮಾನಸಿಕವಾದಂತಹ ಒತ್ತಡಗಳು ಹೆಚ್ಚಾಗ್ತಾ ಇದೆ. 90% ಅಂದ್ರೆ ಮನುಷ್ಯನ ಕಾನ್ಸಂಟ್ರೇಷನ್ ಅಲ್ಲಿ ನಾವು ಮಾಡ್ಬೇಕಾದ್ರೆ ಒಂದು ಮಾನಸಿಕ ಒತ್ತಡ ಜೊತೆಗೆ ದೇಹಕ್ಕೆ ಶಕ್ತಿಗಳನ್ನು ನೀಡ್ತಾ ಇಲ್ಲ, ದೇಹಕ್ಕೆ ದಣಿವಾಗಿಸ್ತಾ ಇಲ್ಲ. ಸೊ ಅದಕ್ಕೆ ಯಾವೆಲ್ಲ ಯೋಗಗಳು ಉಪಯೋಗಕಾರಿ ಅಂತ ತಿಳ್ಕೊತೀನಿ. ಇನ್ನೊಂದು ಕಾಲ್ ಇದೆ. ನಮಸ್ಕಾರ. ನಮಸ್ತೆ ಸರ್. ಹೇಳಿ ಮೇಡಮ್, ತಮ್ಮ ಹೆಸರು ಯಾವೂರಿಂದ? ನಮ್ಮ ಹೆಸರು ಅನ್ನಪೂರ್ಣ ಅಂತ ಸರ್, ಧಾರವಾಡದಿಂದ. ಹೇಳ್ರಿ ಮೇಡಮ್. ಈಗ ನಂಗೆ ಲೆಫ್ಟ್ ಐಯಲ್ಲಿ ಈ ಪಾಪಿ ಕರೆ ಗುಡಿ ಮೇಲೆ ಇದು ಬೆಳೆದಿತ್ತು, ಸಣ್ಣ ಮಾಂಸ ಬೆಳೆದಿತ್ತು. ಅದ್ರ ಪ್ರೆಸ್ ಇಂದ ನಡಕ್ಕೆ ಇಫೆಕ್ಟ್ ಆಗಿ ಸಣ್ಣದೊಂದು ಹೋಲ್ ಆಗಿತ್ತು. ಅದು ಆಪರೇಷನ್ ಆಯ್ತು ಇವಾಗ 3 months ಬ್ಯಾಕ್. ಏನಾಗಿದೆ ಅಂದ್ರೆ ನನಗೆ ದೃಷ್ಟಿ ಸಮೀಪದ್ದು ಸೇಮ್ ಇದೆ, 2.5. ಬಟ್ ಲೆಫ್ಟ್ ಐ ಆಪರೇಷನ್ ಆಗಿರುವಂತದ್ದು ನನಗೇನಿದೆ ಅಂದ್ರೆ -5 ಇದೆ. ಇದು ಸೂರ್ಯ ನಮಸ್ಕಾರದಿಂದ, ಯೋಗದಿಂದ ನನಗೆ ಏನಾದ್ರೂ ಇಂಪ್ಲಿಮೆಂಟ್ ಆಗಬಹುದಾ? ಅದ್ರ ಜೊತೆಗೆ ನಾವು ಕಣ್ಣಿನ ಕುರಿತಾಗಿ ಗುರುವಾರ ದಿವಸ ಮಾತಾಡ್ತೀವಿ. ಶೇಖರ್ ಐ ಹಾಸ್ಪಿಟಲ್ ಡಾಕ್ಟರ್ಸ್ಗಳು ಬಂದಿರ್ತಾರೆ. ಕಣ್ಣಿಗೆ ನಿಮ್ಗೆ ಅತ್ಯಂತ ಸೂಕ್ತವಾಗಿರೋಂಥ ಒಂದಿಷ್ಟು ಇನ್ಫಾರ್ಮೇಶನ್. ಬಟ್ ಸ್ಟಿಲ್ ಇವತ್ತಿನ ಈ ಒಂದು ಲೈವ್ ಅಲ್ಲಿ ಏನಂತಂದ್ರೆ, ಸರ್ ಇದಕ್ಕೆ ಕಣ್ಣಿಗೆ ಸೂರ್ಯ ನಮಸ್ಕಾರ, ಯಾಕಂದ್ರೆ ನಾವು ಬೆಳಿಗ್ಗೆ ಎದ್ದ ತಕ್ಷಣ ಸೂರ್ಯನ ಕಿರಣಗಳು ಬರಬೇಕು ಅಂತ ಹೇಳ್ತೀವಿ. ಬಟ್ ಪ್ರಾಕ್ಟಿಕಲ್ ಆಗಿ ಅದು ಹೇಗೆ ಸಾಧ್ಯ? ಹೌದು. ಈಗ ನೋಡಿ, ಅವರು ಕಣ್ಣಿನ ಸಮಸ್ಯೆಗೆ ಸೂರ್ಯ ನಮಸ್ಕಾರ ಉಪಯೋಗನ ಅಂತ ಅವ್ರ ಪ್ರಶ್ನೆ ಇದೆ. ಖಂಡಿತವಾಗಿಯೂ ಸೂರ್ಯ ನಮಸ್ಕಾರ ಉಪಯೋಗ ಆಗತ್ತೆ ಕಣ್ಣಿನ ಸಮಸ್ಯೆಗೆ. ಯಾಕಪ್ಪ ಅಂದ್ರೆ ನನಗೊಂದು ಬೇಸಿಕ್ ಕ್ವಶನ್ ನೋಡಿ, ನಮಗೆ ವಿಟಮಿನ್ ಡಿ ಎಲ್ಲಿಂದ ಬರುತ್ತೆ? ಸೂರ್ಯನ ಕಿರಣಗಳಿಂದ, ಸೂರ್ಯನ ಒಂದು ಬೆಳಕಿನಿಂದ ಬರುತ್ತೆ. ಸೊ ವಿಟಮಿನ್ ಡಿ ಕೊರತೆ ಆಗೋದ್ರಿಂದ ದೇಹದ ಎಲ್ಲ ಭಾಗಗಳಿಗೆ ಹಾನಿ ಆಗುತ್ತೆ, ಇನ್ಕ್ಲೂಡಿಂಗ್ ಕಣ್ಣುಗಳನ್ನ ಸೇರಿಸಿ ನಮಗೆ ತೊಂದರೆ ಆಗುತ್ತೆ. ವಿಟಮಿನ್ ಡಿ ಕೊರತೆಯಿಂದ ಬೇರೆ ಬೇರೆ ವಿಟಮಿನ್ಗಳು ಸಹ ನಮಗೆ, ವಿಟಮಿನ್ B12 ಇದನ್ನೆಲ್ಲ ಡೆಫಿಷಿಯನ್ಸಿ ಆಗ್ತಕ್ಕಂಥ ಒಂದು ತೊಂದರೆ ಪ್ರಾರಂಭವಾಗುತ್ತೆ. ಹಾಗಾಗಿ ನೀವು ಕಣ್ಣಿನ ಆರೋಗ್ಯ ಯಾರು ಬಯಸ್ತೀರಾ, ಖಂಡಿತವಾಗಿಯೂ ಸಹ ಸೂರ್ಯ ನಮಸ್ಕಾರವನ್ನ ಮಾಡಿ. ಇನ್ನೊಂದೇನಂದ್ರೆ, ಸೂರ್ಯ ನಮಸ್ಕಾರ ಅಂದ್ರೆ ನಾವೇನು ಯೋಗದಲ್ಲಿ ಒಂದು 12 ಆಸನಗಳ ಅಂತ ನಾವಿದೆ, ಕ್ರಮಬದ್ಧತೆ ಇದೆ, ಅದನ್ನೇ ಮಾಡಬೇಕು ಅಂತ ಏನಿಲ್ಲ, ಎಲ್ಲಿ ಹೇಳಿಲ್ಲ. ನೀವು ಸೂರ್ಯನ ಮುಂದೆ ಪ್ರತಿನಿತ್ಯ ಒಂದು 20 ನಿಮಿಷ ಕೂತ್ಕೊಳ್ಳಿ. ಸಾಧ್ಯ ಆದ್ರೆ ಬೆಳಗಿನ ಜಾವ ನೀವು ಮಾಡಿದಾಗ ಸೂರ್ಯನನ್ನ ನೀವು ನೀಟಾಗಿ ನೋಡ್ಬೋದು. ಸೂರ್ಯ ಮುಳುಗುವಾಗ ನೋಡ್ಬೋದು, ಸೂರ್ಯ ಉದಯ ಆಗುವಾಗ ನೋಡ್ಬೋದು. ನೀವು ಸೂರ್ಯನ ಮುಂದೆ ಕೂತ್ಕೊಂಡು ಈ ರೀತಿಯಾದಂಥ ಚಿನ್ಮುದ್ರವನ್ನು ಹಾಕಿ, ಯಾಕೆಂದ್ರೆ ಪ್ರಾಣಶಕ್ತಿಯನ್ನು ಜಾಸ್ತಿ ಮಾಡುತ್ತೆ, ಇದನ್ನ ಹಾಕಿ ನೀವು ಸೂರ್ಯನನ್ನ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನೋಡ್ತಾ ಬನ್ನಿ. ಒಂದು 5 ನಿಮಿಷ ಅಥವಾ ಒಂದು 2 ನಿಮಿಷ, ಈ ರೀತಿ ಎಷ್ಟು ಸಾಧ್ಯ ಆಗುತ್ತೋ. ತುಂಬಾ ಕಣ್ಣಿಗೆ ಸ್ಟ್ರೈನ್ ಮಾಡ್ಕೊಂಡು ನೋಡ್ಬಾರ್ದು, ಸ್ವಲ್ಪ ನೋಡ್ತಕ್ಕಂಥದ್ದು ಬನ್ನಿ. ಆದ್ರೆ ಕಣ್ಣು ಮುಚ್ಕೊಂಡು ಸೂರ್ಯನ ಮುಂದೆ ಕುಳಿತುಕೊಳ್ತಕ್ಕಂಥದ್ದು. ಇವತ್ತು ಏನಾಗಿದೆ ಅಂದ್ರೆ
ನಾವು ಸೂರ್ಯನ್ಗೆ ನಮ್ಮ ಮೈಯನ್ನ ಒಡ್ತಕ್ಕಂಥದ್ದೇ ಸಂಭವ ತುಂಬಾ ಕಮ್ಮಿ ಇದೆ. ಬೆಳಿಗ್ಗೆ ಆದ್ರೆ ಎ ಸಿ, ಮನೆಯಲ್ಲಿ ಇರ್ತೀವಿ, ಆಫೀಸ್ಗೆ ಹೋದ್ರೆ ಅಲ್ಲಿ ಎ ಸಿ, ಕಾರಲ್ಲಿ ಬರ್ಬೇಕಾದ್ರೆ ಎ ಸಿ, ಎಲ್ಲ ಕಡೆ ಎ ಸಿ ಆಗಿ ನಾವು ಎದ್ದೋಳೋ ಅಷ್ಟರಲ್ಲಿ ಸೂರ್ಯ ಮೇಲ್ ಬಂದ್ಬಿಟ್ಟಿರ್ತಾನೆ, ನಾವು ನೋಡಕ್ಕಾಗಲ್ಲ. ಸೊ ನಾವು ಮನೆಗೆ ಬರೋ ಅಷ್ಟರಲ್ಲಿ ಸೂರ್ಯ ಮುಳುಗೋಗಿರ್ತಾನೆ, ಯಾಕಂದ್ರೆ 10-11 ಗಂಟೆಗೆ ಬರ್ತೀವಿ. ಈ ರೀತಿ ಸೂರ್ಯನ ದರ್ಶನನೇ ನಮ್ಗೆ ಆಗ್ತಾ ಇಲ್ಲ ಅನಿಸ್ತಾ ಇದೆ. ಹಾಗಾಗಿ ಸೂರ್ಯನ ಮುಂದೆ ಕೂತು ನಮಸ್ಕಾರವನ್ನು ಮಾಡಿ ಸೂರ್ಯನನ್ನು ಧ್ಯಾನ ಮಾಡಿ ಖಂಡಿತವಾಗಿಯೂ ಕಣ್ಣುಗಳ ಆರೋಗ್ಯ ಇಂಪ್ರೂವ್ ಆಗುತ್ತೆ. ಓಕೆ, ಇನ್ನು ಹೆಚ್ಚಿನ ಮಾಹಿತಿ ಬೇಕು ಅಂತಂದ್ರೆ ನಿಮ್ಮ ಹತ್ತಿರದ ವೈದ್ಯರನ್ನ ಸಂಪರ್ಕ ಮಾಡಿ. ಸೂಕ್ತವಾಗಿರುವಂಥ ಕಣ್ಣಿನ ಸೂಕ್ಷ್ಮತೆ ಇರೋದ್ರಿಂದ ಅದಕ್ಕಾಗಿ ಹತ್ತಿರದ ವೈದ್ಯರನ್ನ, ಕಣ್ಣಿನ ಎಕ್ಸ್ಪರ್ಟ್ಸ್ ಹತ್ರ ಹೋಗಿ ಒಂದ್ಸರಿ ತಾವು ಮತ್ತೊಂದ್ಸರಿ ಚೆಕಪ್ ಮಾಡಿಸಿ ಅಂತ ಹೇಳ್ತೀನಿ. ಹಾಗೆ ಇನ್ನು ಆಹಾರದ ಬಗ್ಗೆ ನಾವು ಮಾತಾಡೋದಾಯ್ತು ಅಂದ್ರೆ, ಈ ರಥಸಪ್ತಮಿಯ ಮುಂದಿನ 3-4 ತಿಂಗಳ ಕಾಲ ತಾವು ಹೇಳ್ತಾ ಇದ್ರೆ ಅತಿಯಾದಂಥ ಮಸಾಲೆ ಪದಾರ್ಥಗಳು ತಿನ್ನೋದಾಗಿರ್ಲಿ ಅಥವಾ ಕಫಯುಕ್ತ ಆಹಾರಗಳನ್ನ ಸೇವನೆ ಮಾಡೋದಾಗ್ಲಿ ಸ್ವಲ್ಪ ಆರೋಗ್ಯಕ್ಕೆ ಅಷ್ಟು ಹಿತಕರ ಅಲ್ಲ ಅಂತ ಹೇಳಿ. ಇನ್ನು ಬೇಸಿಗೆ ಕಾಲದಲ್ಲಿ ಬರುವಂತದ್ದು ಅದ್ಭುತವಾಗಿರುವಂತಹ ಒಂದು ವಿಶೇಷತೆ ಏನಂತಾರೆ ಹಣ್ಣುಗಳು, ಮಾವಿನ ಹಣ್ಣು ಅದೆಲ್ಲ. ಈ ಮುಂದಿನ 3 ತಿಂಗಳ ಕಾಲ ಮಾವಿನ ಹಣ್ಣು ನಮ್ಮ ಹಣ್ಣುಗಳ ರಾಜ ಅಂತಾನೆ ಹೇಳ್ತೀವಿ. ಮಾವಿನ ಹಣ್ಣಿನ ಮಹತ್ವ ಈ ಸಂದರ್ಭಗಳಲ್ಲಿ ಹೇಗೆ ಇಂಪಾರ್ಟೆಂಟ್ ನಮ್ಮ ಆರೋಗ್ಯಕ್ಕೆ ಅಂತ? ಮಾವಿನ ಹಣ್ಣು ನಮ್ಮ ದೇಹಕ್ಕೆ ಬರುವಂತ ಕ್ರಿಮಿ ರೋಗ ಅಂತ ಹೇಳ್ತೇವಲ್ಲ, ಇವಾಗ ಇಂಟೆಸ್ಟೈನಲ್ ವರ್ಮ್ಸ್ ಆಗ್ಲಿ, ನಮ್ ಹೊಟ್ಟೆಯಲ್ಲಿ ಹುಳ ಬರೋದಾಗ್ಲಿ, ಅದಕ್ಕೆಲ್ಲ ತುಂಬಾನೇ ಹೆಲ್ಪ್ ಆಗತ್ತೆ. ಒಂದು ಎರಡನೇದು ಅದು ನಮ್ಮ ಡೈಜೆಷನ್ಗೂ ತುಂಬಾ ಇಂಪ್ರೂವ್ ಮಾಡಿಸುತ್ತೆ. ಮತ್ತೆ ಬೇರೆ ನಮ್ಗೆ ಇದೆಲ್ಲ ಪ್ರಾಬ್ಲಮ್ ಇರುತ್ತಲ್ಲ, ಕೆಲವು ಡೈಜೆಷನ್ ಇಶ್ಯೂಸ್ ಆಗ್ಲಿ, ಕಾನ್ಸ್ಟಿಪೇಷನ್ ಪ್ರಾಬ್ಲಮ್, ಅದಕ್ಕೂ ಕೂಡ ಸಾಕಷ್ಟು ಹೆಲ್ಪ್ ಆಗತ್ತೆ ಅದು. ಮತ್ತೆ ತುಂಬಾ ರಸಯುಕ್ತ ಆದ್ರಿಂದ ನಮ್ಮ ದೇಹಕ್ಕೆ ಒಳ್ಳೆಯದು ಪುಷ್ಟಿಯನ್ನು ಕೂಡ ನೀಡುತ್ತೆ ಅದು. ಸೊ ಆ ರೀತಿ ಲೋಕಲ್ ಈ ಸೀಸನ್ ಫ್ರೂಟ್ಸ್ ನನ್ನೇ ನಾವು ತಗೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅದರ್ ದೆನ್ ದಟ್ ನಾವು ಬೇರೆ ಎಲ್ಲಾ ಸಿಗತ್ತೆ ಆ ಮಾರ್ಕೆಟ್ ಅಲ್ಲಿ, ಹಂಗಂತ ನಾವು ಎಲ್ಲಾ ಫ್ರೂಟ್ಸ್ ನನ್ನು ಡೈಲಿ ತಗೊಳ್ಳೋದು ಅಷ್ಟು ಒಳ್ಳೇದಲ್ಲ. ಮತ್ತೆ ಆಯುರ್ವೇದ ಹೇಳೋದು ಕೂಡ ನಾವು ಒಂದು ಊಟ ಆಗಿ ಒಂದು ಸ್ವಲ್ಪ ಹೊತ್ತು ಬಿಟ್ಟು ನಾವು ಫ್ರೂಟ್ಸ್ ಅನ್ನು ತಗೋಬೇಕಾಗತ್ತೆ. ಯಾಕೆಂದ್ರೆ ಅದು ಡೈಜೆಷನ್ ಆಗ್ತಾ ಇರೋ ಸಮಯದಲ್ಲಿ ನಾವು ಫ್ರೂಟ್ಸ್ ತಗೊಂಡ್ರೆ ಅದಕ್ಕೆ ಹೆವಿ ಆಗಬಹುದು. ಸೊ ಇಂಡೈಜೆಷನ್ ಆಗತ್ತೆ, ಮತ್ತೆ ಅಜೀರ್ಣ ಆಗಬಹುದು. ಒಂದೆರಡು ಗೊಂದಲಗಳು ಏನಿದೆ ಅಂತಂದ್ರೆ, ಸಾಕಷ್ಟು ಅಂತ ಹೇಳ್ತಾರೆ, ಕೆಲವೊಬ್ರು ಊಟ ಆದ್ಮೇಲೆ ಒಂದಷ್ಟು ಹಣ್ಣು ತಗೊಳ್ಳಿ ಅಂತ ಹೇಳ್ತಾರೆ, ಒಂದಿಷ್ಟು ಜನ ಜ್ಯೂಸ್ ತಗೊಳ್ಳಿ ಅಂತ ಹೇಳ್ತಾರೆ. ಜನರಿಗೆಲ್ಲ ಒಂದ್ ಕಡೆ ಗೊಂದಲ, ಅಥವಾ ಅವರ ಆರೋಗ್ಯದ ಅನುಗುಣವಾಗಿ ತಗೋಬೇಕು ಅಥವಾ ಹೇಗೆ? ಹೌದು, ಏನಂದ್ರೆ ಆರೋಗ್ಯ ಅನುಗುಣವಾಗಲ್ಲ. ಒಂದು ಏನ್ ನಾವ್ ಹೇಳೋದಿದ್ರೆ, ನಾವು ಊಟ ಆಗಿ ಒಂದ್ ಅಟ್ಲೀಸ್ಟ್ ಒಂದು ಹಾಫ್ ಅನ್ ಅವರ್ ಬಿಟ್ಟು ಆಮೇಲೆ ತಗೊಳೋದ್ರೆ ತುಂಬಾ ಒಳ್ಳೇದು. ಯಾಕೆಂದ್ರೆ ಇನ್ನ ನಮ್ಮ ಊಟ ಡೈಜೆಷನ್ ಆಗ್ತಾ ಇರತ್ತೆ, ಅದೇ ಟೈಮಲ್ಲಿ ನಾವು ಇನ್ನೊಂದು ಪದಾರ್ಥ ತಗೊಳೋದ್ರಿಂದ ಅದು ಇಂಡೈಜೆಷನ್, ಅಜೀರ್ಣ ಆಗ್ಬಹುದು, ಹೊಟ್ಟೆ ಉಬ್ಬರ ಇಲ್ಲ ಸ್ವಲ್ಪ ಹುಳಿತೆಗ್ ಸಮಸ್ಯೆಗಳು ಬರ್ಬೋದು. ಸೊ ಅದಕ್ಕೋಸ್ಕರ ಗ್ಯಾಪ್ ಕೊಡೋದು ಒಂದು ಒಳ್ಳೇದು. ಎರಡನೇದು, ನಾವು ಸೂರ್ಯಾಸ್ತ ಆದ್ಮೇಲೆ ಫ್ರೂಟ್ಸ್ ತಗೊಳ್ಳೋದು ಅಷ್ಟು ಆರೋಗ್ಯಕ್ಕೆ ಒಳ್ಳೇದಲ್ಲ. ಮತ್ತೆ ಊಟ ಆದ ಕೂಡ್ಲೆ ಬನಾನಾ ತಿನ್ನೋ ಅಭ್ಯಾಸ ಎಲ್ಲ ಇರುತ್ತೆ, ಅದು ಕೂಡ ಅಷ್ಟು ಆರೋಗ್ಯಕ್ಕೆ ಒಳ್ಳೇದಲ್ಲ ಆಕ್ಚುಲಿ ಹೇಳ್ಬೇಕಂದ್ರೆ. ಬಟ್ ಆ ಪದ್ಧತಿ ಬರ್ತಾ ಇದೆ, ಸಿಹಿ ತಿನ್ನೋ ಪದ್ಧತಿ, ಅದಕ್ಕೆ ಊಟ ಆದ್ಮೇಲೆ ಸಿಹಿ ತಿನ್ನೋ ಪದ್ಧತಿ, ಅದಕ್ಕೋಸ್ಕರ ತಗೋತಾರೆ. ಬಟ್ ಆಕ್ಚುಲಿ ಅದು ಒಳ್ಳೇದಲ್ಲ ಆರೋಗ್ಯಕ್ಕೆ. ಮಾತಾಡೋಣ ಸರ್. ಇನ್ನು ವಿಶೇಷತೆ ಏನಂತಂದ್ರೆ, ಇತ್ತೀಚಿನ ದಿನಗಳಲ್ಲಿ ಮನುಷ್ಯನಿಗೆ ದೊಡ್ಡ ಸಮಸ್ಯೆ ಕಾಡ್ತಾ ಇರೋದಂದ್ರೆ, ಮುಂಚೆ ಎಲ್ಲ ಬೇಗ ಮಲಗಿ ಬೇಗ ಎದ್ದೇಳುವಂತ ಒಂದು ನಮ್ಮ ನಾನುಡಿ ಇತ್ತು. ಬಟ್ ಈಗ ಏನಂತಾರೆ, ಎಲ್ಲರೂ ಸಹಿತ ತಡವಾಗಿ ಮಲಗ್ತಾರೆ, ತಡವಾಗಿ ಎದ್ದೇಳ್ತಾರೆ. ಕಾರಣ ಏನಂತಾರೆ, ಅತಿಯಾದಂತಹ ಮೊಬೈಲ್ ಬಳಕೆ ಆಗಿರ್ಬೋದು, ಗ್ಯಾಜೆಟ್ಸ್ಗಳ ಬಳಕೆ ಆಗಿರ್ಬೋದು. ಸೊ ಈ ಎಲ್ಲವೂ ಸಹಿತ ಒಂದ್ ಕಡೆ ಮತ್ತೆ ತಿರ್ಗಾ ನಿದ್ದೆ ಯಾರಿಗೆ ಜಾಸ್ತಿ ಆಗಲ್ಲ, ಅವರಿಗೆ ಒತ್ತಡಗಳು ಜಾಸ್ತಿ ಆಗುತ್ತೆ, ಕಾಯಿಲೆಗಳನ್ನು ಕೂಡ ಜಾಸ್ತಿ ಆಗತ್ತೆ ಅಂತ ಹೇಳ್ತಾರೆ. ನಿದ್ದೆಯಿಂದ ಆಗ್ತಾ ಇರುವಂತಹ ಸಮಸ್ಯೆಗಳಿಗೆ ಬೆಳಗ್ಗೆ ಎದ್ದು ನೀವು ಹೇಳ್ತಾರೆ, ಯೋಗ ಗುರುಗಳು ಬೇಗ ಎದ್ದು ಪ್ರಾತಃ ಕಾಲದಲ್ಲೇ ನೀವು ಯೋಗವನ್ನ ಮಾಡಿ ಅಂತ ಹೇಳಿ. ಬಟ್ ಈಗಿನ ಕಾಲ ಹಂಗಾಗ್ತಾ ಇದೆ, ಏನ್ ಮಾಡ್ಬೇಕು ಇದಕ್ಕೆ ಪರಿಹಾರ ಏನು ಅಂತ? ಹೌದು, ಈಗ ಬೇಗ ಮಲಗಿ ಬೇಗ ಹೇಳ್ತಕ್ಕಂಥದ್ದು ಇದೆಯಲ್ಲ, ಅದು ನಮ್ಮ ನೇಚರ್, ಅದನ್ನ ಯಾರು ಚೇಂಜ್ ಮಾಡ್ಲಿಕ್ಕೆ ಆಗಲ್ಲ. ನೋಡಿ, ಇವಾಗ ಹಕ್ಕಿ ಪಕ್ಷಿಗಳೆಲ್ಲ ಕತ್ತಲೆ ಬಂದ ತಕ್ಷಣ ಅಥವಾ ಸೂರ್ಯ ಅಸ್ತ ಆದ ತಕ್ಷಣನೇ ಮಲಗ್ಬಿಡ್ತಾವೆ, ಸೌಂಡೇ ಇಲ್ದಂಗೆ ಇನ್ಆಕ್ಟಿವ್ ಆಗಿರ್ತವೆ. ಸೂರ್ಯ ಉದಯಿಸ್ತಾ ಇದ್ದಾಗಲೇ ಅವು ಚಿಲಿಪಿಲಿ ಇರ್ತಾವ, ಆಕ್ಟಿವ್ ಆಗೋಗ್ತವೆ. ಆ ಶಕ್ತಿ ಅಲ್ಲಿಂದ ಬರುತ್ತೆ. ಸೊ ಬರ್ಡ್ಸ್ಗಳಿಗೆ, ಅನಿಮಲ್ಸ್ಗೆ ಯಾವ್ದಾದ್ರು ಡಾಕ್ಟರ್ ಇದಾರ? ಕಾಯಿಲೆಗಳೇನಾದ್ರು ಇದೆಯಾ ಅವಕ್ಕೆ? ಏನು ಇಲ್ಲ, ಸ್ವಚ್ಛಂದವಾಗಿ ಆಕಾಶದಲ್ಲಿ ಹಾರಾಡ್ಕೊಂಡಿರ್ತವೆ. ಅಂದ್ರೆ ನಾವು ಮನುಷ್ಯರು ಏನ್ ಮಾಡ್ಕೊಂಡಿದೀವಿ, ಎಲ್ಲವನ್ನ ಟಿಲ್ಟ್ ಮಾಡ್ತಕ್ಕಂಥ, ಎಲ್ಲವನ್ನ ಬದಲಾಯಿಸ್ತಕ್ಕಂಥದ್ದು. ಈಗ ತಾವ್ ಹೇಳಿದ ಹಾಗೆ ಮೊಬೈಲ್ಸು, ಇಂಟರ್ನೆಟ್, ಇದೆಲ್ಲ ಏನಂದ್ರೆ ಒಂದ್ ಕಡೆ ಅದು ಟೆಕ್ನಾಲಜಿ ಮುಂದುವರಿತಾ ಇದೆ ಅನ್ನುವಂಥ ಭಾವನೆ ಅನ್ಕೊಂಡ್ರು ಸಹ, ಇನ್ನೊಂದು ಕಡೆ ಅದು ಶಾಪ. ಮಾನವ ಕುಲಕ್ಕೆ ಈ ಟೆಕ್ನಾಲಜಿ ಅಥವಾ ಅಭಿವೃದ್ಧಿ ಅಂತ ಏನಿದೆ, ಅದೊಂದು ರೀತಿ ಶಾಪ. ಸೊ ಅದರಿಂದನೇ ಇವತ್ತಿನ ಕಾಲದಲ್ಲಿ ಮಾನವ ಏನೆಲ್ಲ ತೊಂದರೆಗಳನ್ನ ಅನುಭವಿಸ್ಬೇಕು, ಏನೆಲ್ಲ ನೋವನ್ನ ಪಡಬೇಕು, ಅದನ್ನ ಪಡ್ತಾ ಇದ್ದಾರೆ. ಸೊ ಹಾಗಾಗಿ ತಾವು ಪರ್ಟಿಕ್ಯುಲರ್ ಆಗಿ ಅದನ್ನ ಕೇಳಿದಾಗ, ಸಪೋಸ್ ಈಗ ಕೆಲವರು ಆಫೀಸ್ಗೆ ಹೋಗ್ಬೇಕು,
ಏನು ಬೇಗ ಎದ್ದು ಮಾಡ್ಲಿಕ್ಕೆ ಆಗಲ್ಲ ಅಂದವರು ಅವ್ರು ಯಾವಾಗ ಹೇಳ್ತಾರೆ ಆವಾಗ್ಲೇ ಮಾಡ್ಲಿ, ಅದೇನು ತಪ್ಪೇನಿಲ್ಲ. ಇಂಥ ಸಮಯಕ್ಕೆ ಮಾಡ್ಬೇಕು ಅಂತ ಎಲ್ಲಿನೂ ಉಲ್ಲೇಖ ಆಗಿಲ್ಲ. ನೀವು ಬೇಗ ಎದ್ದು ಮಾಡಿದ್ರೆ ನಿನ್ಗೆ ಒಳ್ಳೆ ಪ್ರಯೋಜನ ಸಿಗುತ್ತೆ ಅಂತ. ಅಷ್ಟು ಬಿಟ್ರೆ ಲೇಟಾಗಿ ಒಂದು 9 ಗಂಟೆಗೆ ಎದ್ದು ಅವಾಗ ಸೂರ್ಯ ನಮಸ್ಕಾರ ಮಾಡಬಾರ್ದು ಅಂತ ಎಲ್ಲಿನೂ ಉಲ್ಲೇಖ ಆಗಿಲ್ಲ. ಅಥವಾ ಆಫೀಸಿಂದ ಮನೆಗೆ ಬಂದು 6 ಗಂಟೆಗೆ 6:15 ಮನೆಗೆ ಬರ್ತೀನಿ, ಅವಾಗೇ ನನಗೆ ಸಮಯ ಸಿಕ್ಕೋದು ಅಂದ್ರೆ ಅವಾಗ ಮಾಡಬಾರ್ದು ಅಂತ ಎಲ್ಲಿ ಉಲ್ಲೇಖ ಇಲ್ಲ. ಯಾವಾಗ ಬೇಕಾದ್ರೂ ಮಾಡ್ಬೋದು, ಎಷ್ಟು ಸುತ್ತು ಬೇಕಾದ್ರೂ ನೀವು ಮಾಡ್ಬೋದು. 108 ರೌಂಡ್ಸ್ ಅಂತ ನಾವು ಮೆನ್ಷನ್ ಮಾಡಿದ್ವಿ. ಸೂರ್ಯನಿಗೆ 108 ನಾಮಗಳಿದಾವೆ ಅಂತೇಳಿ. ಈಗ ಹೇಗಪ್ಪ ಅಂದ್ರೆ ಇದು ನೋಡಿ, ಬೇರೆ ಎಲ್ಲ ಯೋಗ ಇದೆಲ್ಲ ಪ್ರಿಪರೇಟರಿ ಅನ್ನೋದು ಒಂದು ಪ್ರೈಮರಿ ಸ್ಕೂಲ್ ಇದ್ದಾಗೆ. ಸೊ ಈ ಸೂರ್ಯ ನಮಸ್ಕಾರ ಅನ್ನೋದು ಒಂದು ಪ್ರೌಢಶಾಲೆ ಅಥವಾ ಕಾಲೇಜ್ ಇದ್ದಾಗೆ. ಪ್ರೈಮರಿ ಸ್ಕೂಲ್ ಮಾಡ್ತಾನೆ ಆಮೇಲೆ ಕಾಲೇಜ್ಗೆ ಹೋಗ್ತೀವಿ. ಅದೇ ರೀತಿ ಎಲ್ಲ ಪ್ರಿಪರೇಷನ್ ಅನ್ನ ಮಾಡಿಕೊಂಡು ನೀವು ಸೂರ್ಯ ನಮಸ್ಕಾರ ಮಾಡಿದ್ದೆ ಆದ್ರೆ, ನನ್ನ ಪ್ರಕಾರ ಸೂರ್ಯ ನಮಸ್ಕಾರ ಅಂತಕ್ಕಂಥದ್ದು ಇಡೀ ಪ್ರಪಂಚದಲ್ಲಿ ಬೇರೆ ಯಾವ್ದಾವ್ದೋ ಟೆಕ್ನಿಕ್ಗಳು ಅದು ಇದು ಚೈನಾ ಅದು ಏನೋ ಟೆಕ್ನಿಕ್ಗಳಿದಾವೆ, ವಿಧಾನಗಳಿದಾವೆ. ಆದ್ರೆ ಸೂರ್ಯ ನಮಸ್ಕಾರ ಅಂತಕ್ಕಂಥದ್ದು ವಿಶ್ವದಲ್ಲೇ ಅತ್ಯಂತ ಉತ್ತಮವಾದಂತ ಒಂದು ವಿಧಾನ. ನಾವೇನ್ ಮಾಡ್ಬೇಕು, ಅದನ್ನ ಕಲ್ತ್ಕೋಬೇಕು, ಅದನ್ನ ಅಭ್ಯಾಸ ಮಾಡ್ಬೇಕು. ಇದ್ರಲ್ಲಿ 100 ಪ್ರಯೋಜನಗಳಿದಾವೆ, ಒಂದಲ್ಲ ಎರಡಲ್ಲ. ಸೊ ಆಯುರ್ವೇದ ತಜ್ಞರು ಏನ್ ಹೇಳ್ತಾ ಇದಾರೆ, ಎಲ್ಲಾ ಪ್ರಯೋಜನಗಳ ಜೊತೆಗೆ 100 ಪ್ರಯೋಜನಗಳು ನಮ್ಗೆ ಸಿಗ್ತವೆ. ಅದು ರಕ್ತ ಚಲನೆ ಇರ್ಬೋದು, ಹೃದಯ ಸಂಬಂಧಿ ತೊಂದರೆಗಳಿರ್ಬೋದು, ಸೊ ಮಾಂಸಖಂಡಗಳ ಸಂಬಂಧ ಇರ್ಬೋದು, ಬ್ಯಾಕ್ ಪೇನ್ ಇರ್ಬೋದು. ಹೀಗೆ ಅನೇಕ 100 ಸಮಸ್ಯೆಗಳಿಗೆ ಈ ಸೂರ್ಯ ನಮಸ್ಕಾರ ಉತ್ತಮ ಒಂದು ರಾಮಬಾಣವಾಗಿ ಕೆಲಸ ಮಾಡುತ್ತೆ. ಹಾಗಾಗಿ ನಾನು ಹೇಳೋದು, ಎಲ್ಲರೂ ಇದನ್ನ ಕಲ್ತ್ಕೊಳ್ಳಿ. ಪ್ರತಿನಿತ್ಯ ಒಂದು 6 ರೌಂಡ್ ಇಲ್ಲ 10 ರೌಂಡ್ ಸೂರ್ಯ ನಮಸ್ಕಾರ ಮಾಡಿ, ನಿಮ್ಮ ಜೀವನ ಶೈಲಿಯೇ ಬದಲಾವಣೆ ಆಗುತ್ತೆ. ನಾನು ಕೇಳ್ತಾ ಇದ್ದೆ ಏನಂತಾರೆ, ಈ ಬೇಸಿಗೆ ಸಂದರ್ಭದಲ್ಲಿ ಅತಿಯಾದಂತಹ ಲಿಕ್ವಿಡ್ ಐಟಮ್ಸ್ ಜಾಸ್ತಿ ತಗೋಬೇಕು, ಅಂದ್ರೆ ವಿಶೇಷವಾಗಿ ಎಳ್ನೀರು ಆಮೇಲೆ ಮಜ್ಜಿಗೆ. ಯಾಕಂದ್ರೆ ಎಲ್ಲಾ ಕಡೆ ನೋಡಿದ್ರು ಸಹಿತ ಎಳ್ನೀರು ಕಡೆ ಮಾರ್ತಾ ಇರ್ತಾರೆ, ಮಜ್ಜಿಗೆಗಳು ಕೊಡ್ತಾ ಇರ್ತಾರೆ. ಅಂದ್ರೆ ಪ್ರಮಾಣದಲ್ಲಿ ಆರೋಗ್ಯಕ್ಕೆ ಬೇಕು ಅಂತಾರೆ ಎಷ್ಟು. ಯಾಕಂದ್ರೆ ಕೆಲವೊಂದ್ಸರಿ ಅತಿಯಾದಂತ ಮಜ್ಜಿಗೆ ಕುಡಿಯೋದು, ಅತಿಯಾದಂತ ಎಳ್ನೀರು ಕುಡಿಯೋದೆಲ್ಲ ಇರುತ್ತೆ. ಬಟ್ ಇದು ಓಕೆ, ಒಂದ್ ರೀತಿ ಆರೋಗ್ಯಕ್ಕೆ ಒಳ್ಳೇದ ಅಥವಾ ಇದರಿಂದ ಏನಾದ್ರು ಸಮಸ್ಯೆಗಳು ಆಗುವಂತ ಸಾಧ್ಯತೆ ಇರುತ್ತೆ ಅಥವಾ ಹೇಗೆ? ಸರ್ ಹೇಳ್ಬೇಕಂದ್ರೆ ನಮ್ಮ ಆಯುರ್ವೇದ ಪ್ರಕಾರ ನಮ್ಮ ಸ್ಟಮಕ್ ಅಂದ್ರೆ ನಮ್ಮ ಹೊಟ್ಟೆಯ ಭಾಗವನ್ನು ನಾವು 3 ಭಾಗದಲ್ಲಿ ಡಿವೈಡ್ ಮಾಡ್ತೇವೆ. ಒಂದು ಆಹಾರ ಇರಬೇಕು, ಇನ್ನೊಂದು ನೀರಂಶ, ಮತ್ತೊಂದು ಖಾಲಿ ಬಿಡ್ಬೇಕು ಅಂತ ಆಯುರ್ವೇದ ಹೇಳೋದು. ಸೊ ಇದ್ರ ಪ್ರಕಾರ ನೋಡೋದಿದ್ರೆ ನಾವು ತುಂಬಾ ಎಳ್ನೀರಾಗ್ಲಿ ಮಜ್ಜಿಗೆ ಆಗ್ಲಿ ಯಾವ್ದೇ ಲಿಕ್ವಿಡ್ ಆಗ್ಲಿ ತುಂಬಾ ತಗೊಳೋದ್ರಿಂದ ಅದು ನಮ್ ದೇಹಕ್ಕೆ ಒಳ್ಳೇದಲ್ಲ. ಅದೇನಾಗತ್ತಂದ್ರೆ ನಮ್ಮ ಅಗ್ನಿ ಅದು ಶಮನ ಮಾಡುತ್ತೆ. ಸೊ ಆಹಾರ ಚೆನ್ನಾಗಿ ಪಚನೆ ಆಗೋದಿಲ್ಲ. ಮತ್ತೆ ಇನ್ನೊಂದೇನಂದ್ರೆ ಆ ಟೈಮಿಂಗ್ ಕೂಡ, ನಾವ್ ಇವಾಗ ಸೂರ್ಯಾಸ್ತ ಆದ್ಮೇಲೆ ಈ ಮಜ್ಜಿಗೆ ಎಳ್ನೀರ್ ತಗೊಳೋದ್ರಿಂದ ಕಫ ಪ್ರಕೋಪ ಆಗತ್ತೆ ನಮ್ಮ ದೇಹದಲ್ಲಿ. ಸೊ ನಾವು ಬೇರೆ ಬೇರೆ ರೋಗಗಳಿಗೆ ನಾವು ಇವಾಗ ಕಫ ರೋಗಗಳು ಹೇಳಿದ್ನಲ್ಲ, ನೆಗಡಿ, ಕೆಮ್ಮಾಗ್ಲಿ, ಮೂಗಲ್ ಸುರಿಯೋದಾಗ್ಲಿ, ತಲೆನೋವಾಗ್ಲಿ, ಸೈನಸ್ಗಳ ಪ್ರಾಬ್ಲಮ್ ಇವೆಲ್ಲ ಬರೋದಕ್ಕೆ ಶುರು ಆಗೋಗುತ್ತೆ. ಸೊ ನಾವು ಆದಷ್ಟು ಇದನ್ನ ಮಜ್ಜಿಗೆ ಇವೆಲ್ಲಾನು ನಾವು ಮಧ್ಯಾಹ್ನ ತಗೊಳ್ಳೋದು ಒಳ್ಳೇದು. ಇದು ಪಿತ್ತ ಪ್ರಧಾನವಾದ ಒಂದು ಸಮಯ ಅಂತ ಹೇಳ್ತೇವೆ. ಆ ಟೈಮಲ್ಲಿ ಉಷ್ಣ ಕೂಡ ಜಾಸ್ತಿ ಇರುತ್ತೆ. ಸಾಮಾನ್ಯವಾಗಿ ಕಿರಣಗಳು, ಸೂರ್ಯ ಕಿರಣಗಳು ತುಂಬಾ ಹೆಚ್ಚಾಗಿ ಇರುತ್ತೆ. ಸೊ ಆ ಟೈಮಲ್ಲಿ 1 ಗ್ಲಾಸಿಂದ 2 ಗ್ಲಾಸ್ ತಗೋಬಹುದು. ಬಟ್ ಆಹಾರ ಆದ್ಮೇಲೆ ಒಂದು ಸ್ವಲ್ಪ ಗ್ಯಾಪ್, ಒಂದು ಅರ್ಧ ಗಂಟೆ ಗ್ಯಾಪ್, 1/4 ಗಂಟೆ ಗ್ಯಾಪ್ ಬಿಟ್ಟು ತಗೊಳ್ಳೋದೇ ಒಳ್ಳೇದು. ಹಾಗೆ ಸರ್, ಇನ್ನು ರಥಸಪ್ತಮಿ ಪ್ರಯುಕ್ತ ಕರ್ನಾಟಕದಾದ್ಯಂತ, ಇಡೀ ದೇಶದಾದ್ಯಂತ ಸೂರ್ಯ ನಮಸ್ಕಾರ 108 ಸೂರ್ಯ ನಮಸ್ಕಾರ ಎಲ್ಲಾ ಕಡೆನೂ ಮಾಡ್ತಿದ್ದಾರೆ. ತಮ್ಮ ಈ ಬಾರಿಯ ಏನ್ ವಿಶೇಷತೆ ಇದೆ ಈ ಬಾರಿಯ ಸೂರ್ಯ ನಮಸ್ಕಾರಕ್ಕೆ? ಹೌದು, ಅದನ್ನ ಹೇಳೋದ್ ಮೊದಲು ಒಂದೇ ಒಂದು ಪಾಯಿಂಟ್ ಅನ್ನು ಮೆನ್ಷನ್ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ. ಏನಪ್ಪಾ ಅಂದ್ರೆ, ಇಬ್ರು ತುಂಬಾ ಮುಖ್ಯವಾಗಿ ಈ ಸೂರ್ಯ ನಮಸ್ಕಾರವನ್ನ ತಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕು. ಮೊದಲನೇದಾಗಿ ಮಕ್ಕಳು, ನಮ್ಮ ಮಕ್ಕಳನ್ನ ಸೂರ್ಯ ನಮಸ್ಕಾರ ಮಾಡ್ಲಿಕ್ಕೆ ಎಲ್ಲರೂ ಉತ್ತೇಜನ ಮಾಡಿ. ಎಲ್ಲ ಮಕ್ಕಳು ಸೂರ್ಯ ನಮಸ್ಕಾರವನ್ನ ಮಾಡ್ಬೇಕು. ಏನಾಗುತ್ತೆ ಅಂದ್ರೆ ಅವ್ರ ದೈಹಿಕ ಬೆಳವಣಿಗೆ ಚೆನ್ನಾಗಾಗುತ್ತೆ. ಯಾಕಂದ್ರೆ ದಷ್ಟಪುಷ್ಟವಾಗಿ ಬೆಳಿಬೇಕು. ಬೆಳೀತಕ್ಕಂಥ ಸಮಯದಲ್ಲಿ ಮಕ್ಕಳು ಚೆನ್ನಾಗಿ ಬೆಳಿಬೇಕು. ಅವಾಗೆ ನಾವು ಬೆಳವಣಿಗೆ ನಮ್ಗೆ ಕುಂಠಿತ ಆದ್ರೆ ಜೀವನ ಪೂರ್ತಿ ಅದು ನೋವಾಗಿ ಪರಿಣಮಿಸುತ್ತೆ. ಹಾಗಾಗಿ ಪ್ರತಿನಿತ್ಯ ಸೂರ್ಯ ನಮಸ್ಕಾರ ಮಾಡಿ ದೇಹ ಚೆನ್ನಾಗಿ ಬೆಳೆಯುತ್ತೆ. ಮಕ್ಕಳಿಗೆ ಜೀರ್ಣಕ್ರಿಯೆ ಚೆನ್ನಾಗಾಗತ್ತೆ, ರಕ್ತ ಚಲನೆಯಾಗಿ ಚೆನ್ನಾಗಿ ದಷ್ಟಪುಷ್ಟವಾದಂಥ ದೈಹಿಕ ಬೆಳವಣಿಗೆ ಆಗುತ್ತೆ. ಒಂದನೇ. ಎರಡನೇದು, ಯಾರು ಯುವಜನರಿದ್ದೀರಾ, ವಿಶೇಷವಾಗಿ ಹೆಣ್ಣು ಮಕ್ಕಳಲ್ಲಿ ಈ ಋತು ಸಂಬಂಧ ತೊಂದರೆಗಳಿರ್ತವೆ, PCOD, ಇದನ್ನ ಹೇಳ್ತೀವಿ ನಾವು. ಸೊ ಅವ್ರು ಏನ್ ಮಾಡುತ್ತೆ, ಈ ಸೂರ್ಯ ನಮಸ್ಕಾರವನ್ನ ವಿಶೇಷವಾಗಿ ಕೆಲವು ಸುತ್ತುಗಳನ್ನು ಮಾಡೋದ್ರಿಂದ ಅವ್ರಿಗೆ ತುಂಬಾ ಉತ್ತಮವಾದಂತ ಒಂದು ಫಲಿತಾಂಶ ಸಿಗುತ್ತೆ. ವಿಶೇಷವಾಗಿ ಯಾರು ಮಕ್ಕಳಾಗಿಲ್ಲ, ಈ ರೀತಿ ಒಂದು ಸಮಸ್ಯೆಯಲ್ಲಿ ಇರ್ತಾರೆ, ಅವರು ಈ ಸೂರ್ಯ ನಮಸ್ಕಾರವನ್ನ ಜೀವನದಲ್ಲಿ ಅಡಾಪ್ಟ್ ಮಾಡ್ಕೊಳ್ಳಿ. ನಿಮ್ಮ ಪೀರಿಯಡ್ ಇರೆಗ್ಯುಲಾರಿಟಿ ಏನಿದೆ ಅದು ರೆಗ್ಯುಲರ್ ಬರುತ್ತೆ ಮೊದಲನೇದಾಗಿ. ಎರಡನೇ ಹಂತದಲ್ಲಿ ನಿಮ್ಗೆ ಮಕ್ಕಳಾಗ್ಲಿಕ್ಕೆ, ಕನ್ಸೀವ್ ಆಗ್ಲಿಕ್ಕೆ ತುಂಬಾ ಸಹಾಯ ಆಗುತ್ತೆ.
ಇದು ಬಹಳ ಮುಖ್ಯವಾದಂತ 2 ಯುವಜನತೆ ಮತ್ತೆ Yes, yes. ಮಕ್ಕಳು Okay, okay. ಇದನ್ನ ಅಳವಡಿಸ್ಕೋಬೇಕು. ಇನ್ನು ತಾವು ಕೇಳಿದಾಗೆ ನಮ್ಮ ಕಾರ್ಯಕ್ರಮ ಈಗ ರಥಸಪ್ತಮಿ ಅಂತ ಕಾರ್ಯಕ್ರಮವನ್ನ ಸುಮಾರು 8 ವರ್ಷಗಳಿಂದ ಸಹ ನಾವು ಆಯುಷ್ ಟಿವಿಯ ಜೊತೆಗೆ ಹೌದು ಮತ್ತೆ ಆರೋಗ್ಯ ಇಲಾಖೆಯ ಜೊತೆಗೂಡಿ 8 ವರ್ಷಗಳಿಂದ ಸಹ ವಿಧಾನಸೌಧದ ಭವ್ಯ ಮೆಟ್ಟಿಲುಗಳ ಮೇಲೆ, ಬೇರೆ ನೀವು ಮೈದಾನದಲ್ಲ, ವಿಧಾನಸೌಧದ ಭವ್ಯ ಮೆಟ್ಟಿಲುಗಳ ಮೇಲೆ ಈ ಕಾರ್ಯಕ್ರಮವನ್ನ ಆಯೋಜನೆ ಮಾಡ್ತಾ ಇದ್ವಿ. Okay. ಆಯುಷ್ ಟಿವಿ ನಮ್ಮ ಜೊತೆಗೆ ನಿರಂತರವಾಗಿ ಈ ಒಂದು ಅಭಿಯಾನದಲ್ಲಿ ಕೈ ಜೋಡಿಸಿದೆ. ಹಾಗಾಗಿ ಎಲ್ಲರೂ ಬರ್ಬೋದು. ಇದು ಸೂರ್ಯ ನಮಸ್ಕಾರ ಅಭ್ಯಾಸ ಮಾಡೋರು ಅಥವಾ ಮಾಡದೇ ಇರೋರು ಸಹ ನೀವು ಬರ್ಬೋದು. ಬ್ಯಾಂಗ್ಳೂರಿನ ಎಲ್ಲ ಕೇಂದ್ರಗಳಿಂದ, ರಾಜ್ಯದ ವಿವಿಧ ಜಿಲ್ಲಾ ಕೇಂದ್ರಗಳಿಂದ ಸಹ ಯೋಗ ಪಟುಗಳು ಬರ್ತಾರೆ. 108 ಸೂರ್ಯ ನಮಸ್ಕಾರವನ್ನ ಅಭ್ಯಾಸ ಮಾಡ್ತಾರೆ. ನೀವು ಸಹ ಸಾಧ್ಯ ಆದರೆ ಅಭ್ಯಾಸ ಮಾಡಿ, ಇಲ್ಲ ಅಂದ್ರೆ ನೋಡಿ. ಅದನ್ನ ನೋಡಿದಾಗ್ಲೇ ನಿಮ್ಗೆ ಒಂದು ಎನರ್ಜಿ ಬರುತ್ತೆ, ಒಂದು ಇಂಟ್ರೆಸ್ಟ್ ಬರುತ್ತೆ, ಉತ್ಸಾಹ ಬರುತ್ತೆ. ನೀವು ಕೂಡ ಯೋಗ ಮಾಡ್ಬೋದು ಅಂತಕ್ಕಂಥ ಒಂದು ಆಸಕ್ತಿ ಬರುತ್ತೆ. ಸೊ ಹಾಗಾಗಿ ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಅಂತ ಹೇಳಿ, ಇದೇ ಭಾನುವಾರ ಇದೆ, ಅದು 6 ಗಂಟೆಗೆ ವಿಧಾನಸೌಧ ಮುಂಭಾಗದಲ್ಲಿ ಪ್ರಾರಂಭವಾಗುತ್ತೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಶುಭವಾಗ್ಲಿ. ವಿಶೇಷವಾಗಿ ಆಯುಷ್ ಟಿವಿಗೆ ಈ ಆರೋಗ್ಯ ಕ್ರಾಂತಿ ಅಂತಕ್ಕಂಥ ಅದು ಒಂದು ಹೆಸರೇ ಒಂದು ಚೈತನ್ಯವನ್ನು ಕೊಡುತ್ತೆ ನೋಡಿ. ಸೊ ಯಾಕೆ ಈ ಒಂದು ಆರೋಗ್ಯ ಕ್ರಾಂತಿ ಮಾಡ್ತಾ ಇದ್ದಾರೆ? ಸಮಾಜದಲ್ಲಿ ಒಂದು ಆರೋಗ್ಯವನ್ನ ವೃದ್ಧಿಸ್ಬೇಕು, ಸಮಾಜದ ಒಂದು ಸ್ವಾಸ್ಥ್ಯಕ್ಕಾಗಿ ಅವರು ಇಷ್ಟೆಲ್ಲ ಕಷ್ಟಪಟ್ಟು ಮಾಡ್ತಾ ಇದ್ದಾರೆ. ಹಾಗಾಗಿ ನಾವೆಲ್ಲರೂ ಕೂಡ ಅವರು ಆ ಚಾನಲ್ ಅನ್ನ ನೋಡಿ ಬರ್ತಕ್ಕಂಥ ಎಲ್ಲ ವಿಧಾನಗಳನ್ನ ಜೀವನದಲ್ಲಿ ಅಳವಡಿಸ್ಕೊಂಡು ಜೀವನವನ್ನ ಉತ್ತಮ ಮಟ್ಟಕ್ಕೆ ತಗೊಂಡು ಹೋಗ್ಬೇಕು. ಆ ಮೂಲಕ ಸಮಾಜದ ಸ್ವಾಸ್ಥ್ಯವನ್ನ ಕಾಪಾಡಬೇಕು, ದೇಶವನ್ನ ಬಲಿಷ್ಠವಾಗಿ ನಿರ್ಮಾಣ ಮಾಡಲಿಕ್ಕೆ ನಾವೆಲ್ಲರೂ ಕೂಡ ಕೈ ಜೋಡಿಸ್ಬೇಕಂತೇಳಿ ಎಲ್ಲರಿಗೂ ಶುಭವಾಗಲಿ.